ಲಸೌ ಶ್ರೀಮದಾನಂದ ತೀರ್ಥೇಂದ್ರೋನ್ಮೋಹದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕುಂಡನೆ ಭವತಿ ಯದನುಭಾವಾತ್ ಯೇನ ಮುಕ್ತೋಪಿ ವಾಹಿನಿ ಜಡಮತಿರವಿದತ್ತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋನಿವತಾ ಭವತಿ ಸಾ ಮಮ ವಚಸಿ ನಿಧತ್ವಾಂ ಸದ್ಯತೆ ಮಾನಸೇ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಮನಿ ವಿಶ್ವೇಶ ಇಷ್ಟದಂ ವಂದೇ ಪರಿವೃತಾಂ ಚಕ್ರವರ್ತಿಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುನೀರೈಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. 10ನೇ ಅಧ್ಯಾಯ ವಿಭೂತಿ ಯೋಗ. ಭೂಯ ಏವ ಮಹಾಬಾಹೋ ಶೃಣು ಮೇ ಪರಂ ವಚಃ ಅಂತ ಶ್ರೀಕೃಷ್ಣ ನೇರವಾಗಿ ಆರಂಭ ಮಾಡ್ತಾನೆ. ಶತ್ರುಗಳನ್ನು ಸಂಹರಿಸುವಲ್ಲಿ ಮಹಾಸಮರ್ಥನಾದವ ನೀನು, ಮಹಾಬಾಹು, ಮಹಾಶಕ್ತಿಶಾಲಿ ಆದವ. ಆದ್ದರಿಂದ ನೀನು ಕೇಳು. ಭೂಯ ಏವ, ಈಗಾಗಲೇ ನಿನಗೆ ರಾಜವಿದ್ಯೆಯನ್ನು ರಾಜಮುಖ್ಯವನ್ನು ತಿಳಿಸಿದ್ದೇನೆ, ಇನ್ನಷ್ಟು ಕೇಳು ಅಂತ. ಶೃಣುಮಿ ಪರಮಂ ವಚಃ, ಇದು ಸಾಮಾನ್ಯ ಮಾತಲ್ಲ, ಇದು ಶ್ರೇಷ್ಠವಾದ ಆನಂದವನ್ನು ಕೊಡುವ ಮಾತು. ರಮ, ರಮ ಅಂದರೆ ರಮಣ, ಆನಂದ. ಪರಮಂ ವಚಃ, ಪ್ರಕೃಷ್ಟನಾದ ಲೋಕಪಾಲಕನಾದ ಭಗವಂತನ ಆನಂದವನ್ನು ಕೊಡತಕ್ಕಂತಹ ಚಿದಾನಂದದಾಯಕವಾದ ಮಾತನ್ನು ನಾನು ಹೇಳ್ತೇನೆ, ಕೇಳು. ನಾನು ಹೇಳುವುದೆಲ್ಲ ಹಿತ, ಲೋಕಹಿತಕ್ಕೋಸ್ಕರ. ವಕ್ಷ್ಯಾಮಿ ಹಿತಕಾಮ್ಯ, ಹಿತವನ್ನು ಬಯಸಿ ಹೇಳ್ತಕ್ಕಂತಹ ಮಾತು, ಇದನ್ನು ಕೇಳು. ಹೀಗೆ ಕೇಳು ಅಂತ ಹೇಳಿ ಆಮೇಲೆ ಕೃಷ್ಣ ಹೇಳುವ ಮಾತು, ನಾನು ನಿನಗೆ ಹೇಳ್ತೇನೆ, ಆದರೆ ನಾನು ಈಗ ಹೇಳುವ ವಿಷಯ ಅದು ದೇವತೆಗಳಿಗೂ ಅರ್ಥ ಆಗಲಿಲ್ಲ ಅಂತ ಹೇಳ್ತಾರೆ. ಇದೊಂದು ಹೇಳುವುದಕ್ಕೆ ಆರಂಭ ಮಾಡಬೇಕಾದರೆ ಇಂಥ ಮಾತೊಂದು ಹೇಳಿದರೆ ಕೇಳುವವರು ಸ್ವಲ್ಪ ಜಾಗ್ರತೆಯಾಗಿ ಕೇಳ್ತಾರೆ ಅಂತ ಲೆಕ್ಕ. ನಮೇವಿದು ಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರಿಹಿ ದೇವಾನಾಂ ಮಹರ್ಷೀಣಾಂಚ ಸರ್ವಶಃ. ಎಲ್ಲರಿಗೂ ನಾನೇ ಕಾರಣನಾಗಿದ್ದೇನೆ. ನನ್ನ ಬಗ್ಗೆ ಸಾಮಾನ್ಯರು ಬಿಡಿ, ನಮೇವಿದು ಸುರಗಣಾಃ, ದೇವತೆಗಳ ಸಮುದಾಯವೂ ಕೂಡ ನಾನು ಏನು ಅಂತ ಅರ್ಥ ಆಗಲಿಲ್ಲ. ಆದರೆ ನಾನೀಗ ನಿಮ್ಮ ಹಿತಕಾಮ್ಯದಿಂದ ನಾನು ಈ ವಿಷಯವನ್ನು ಹೇಳ್ತೇನೆ, ನನ್ನ ಬಗ್ಗೆ ನಾನು ಹೇಳಿಕೊಳ್ತೇನೆ ಅಂತ ಹೇಳಿ ದೇವರು ದೇವರ ಬಗ್ಗೆ ಹೇಳಿಕೊಳ್ತಕ್ಕಂಥ ಭಾಗ ಏನಿದೆ ಇದು 10ನೇ ಅಧ್ಯಾಯ. ನಿನ್ನೆಯ ದಿವಸ ನಾವು ಕೇಳಿದ ಭಾಗಗಳಲ್ಲಿ ಹೆಚ್ಚೆಲ್ಲೇನು ಯತ್ಕರೋಸಿ ಯದಶ್ನಾಸಿ ಯಜ್ಜುಹೋಸಿ ಪತ್ರಂ ಪುಷ್ಪಂ ಫಲತ್ತೋಯಂ, ಎಲ್ಲವನ್ನೂ ನನಗೆ ಅರ್ಪಿಸಿ ಅಂತ ಹೇಳುವ ಮಾತು ಭಗವಂತನಲ್ಲಿ. ಈಗ ಯಾವ ಭಗವಂತನಿಗೆ ನಾವು ಎಲ್ಲವನ್ನೂ ಅರ್ಪಿಸಿ ಎಲ್ಲವನ್ನೂ ಭಗವಂತನಲ್ಲಿ ಚಿಂತನೆ ಮಾಡಿ ಸರ್ವಾಧಿಪನಾದ ಸರ್ವಾಂತರ್ಯಾಮಿಯಾದ ಭಗವಂತನಿಂದ ಎಲ್ಲ ನಡೆಯುತ್ತೆ ಅಂತ ಚಿಂತಿಸಬೇಕು. ಅಂತಹ ಭಗವಂತನ ಸ್ವರೂಪ ಏನು, ಅವನ ವಿಭವ ಎಂದಾದ್ದು ಅನ್ನುವುದನ್ನು ತಿಳಿಸುವಂತಹ ಭಾಗ ಇದೆ. ದೇವರು ತನ್ನ ವಿಭವವನ್ನು ತಾನು ಹೇಳಿಕೊಳ್ತಕ್ಕಂತಹ ಭಾಗ. ಆದರೆ ಈ ವೈಭವ ಅಥವಾ ವಿಭೂತಿ, ವಿಭವ ಇದನ್ನು ತಿಳ್ಕೊಳ್ಬೇಕು ಅಂತಾದರೆ ಮನುಷ್ಯನಲ್ಲಿರುವ ಒಂದು ಮುಖ್ಯ ಧರ್ಮ ಏನು ಅಂತ ಹೇಳಿದರೆ, ನಾನು ಹುಟ್ಟಿದ್ದೇನೆ ಅಂತ ಯಾರು ತಿಳ್ಕೊಳ್ಬಾರ್ದು. ಯಾರು ನಾನು ಹುಟ್ಟಿದ್ದೇನೆ, ಹುಟ್ಟಿದವ ಬೆಳೀತೇನೆ, ಬೆಳೆದವ ಸಾಯ್ತೇನೆ ಅಂತ ತಿಳ್ಕೊಳ್ತಾನೋ ಅಂತಹ ವ್ಯಕ್ತಿಗೆ ನಾನು ಮುಂದೆ ಹೇಳತಕ್ಕಂತಹ ನನ್ನ ವಿಭೂತಿ ಅದು ಅರ್ಥವಾಗುವುದಕ್ಕೆ ಸಾಧ್ಯ ಇಲ್ಲ. ಯೋ ಮಾಂ ಅಜಂ ಅನಾದಿಚ್ಚ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢ ಸ ಭಕ್ತೇಷು ಸರ್ವಪಾಪೈ ಪ್ರಮುಚ್ಯತೆ. ಮೋಹಕ್ಕೆ ಒಳಗಾಗಬಾರದು. ದೇವರು ಅವತಾರವನ್ನಿರ್ತಾನೆ, ದೇವರು ಅವತಾರವನ್ನೆತ್ತುವುದೇ ಅವನ ಜನನ ಅಂತ ಭಾವಿಸಿ ಆಮೇಲೆ ಅವತಾರವನ್ನೆತ್ತಿದ ಮೇಲೆ ಬೆಳೀತಾನೆ. ಬೆಳೆದ ಮೇಲೆ ಲೋಕದ ಜನರ ಹಾಗೆ ಸುಖ ದುಃಖಗಳಲ್ಲಿ ನಾನು ಒಡ್ಡಿಕೊಂಡ ಹಾಗೆ ತೋರಿಸಿಕೊಳ್ತಾನೆ. ಭಗವಂತ ಶ್ರೀರಾಮಚಂದ್ರ ಸೀತೆಯನ್ನು ಕಳೆದುಕೊಂಡು ಅತ್ಯಂತ ದುಃಖವನ್ನೆಲ್ಲ ತೋರಿಸಿದ. ದೇವರು ಕೂಡ ದುಃಖದಿಂದ ಒದ್ದಾಡ್ತಾನೆ ಪಾಪ ಅಂತ. ದೇವರನ್ನು ಪಾಪ ಅಂತ ನಾವು ತಿಳ್ಕೊಳ್ಳುವಂಥದ್ದೇನಿದೆ, ದೇವರು ಒದ್ದಾಡ್ತಾನೆ ಅಂತ ಅವನಲ್ಲಿ ಒಂದು ನೀಚ ಭಾವವನ್ನು ಚಿಂತಿಸುವಂಥದ್ದೇನಿದೆ, ಇದು ಮೂಢತನ, ಅಸಮ್ಮೂಢ. ಇಂತಹ ಯಾವ ಬೌದ್ಧವೂ ಇಲ್ಲದೆ
ಮರ್ತ್ಯಾವತಾರ ಸ್ಪೃಹ ಮರ್ತ್ಯ ಶಿಕ್ಷಣ ಅನ್ನುವ ಶಾಸ್ತ್ರೋಕ್ತ ವಿಧಿಯ ಪ್ರಕಾರ ತಾನು ಮನುಷ್ಯನಾಗಿ ಅವತರಿಸಿದಾಗ ಮನುಷ್ಯರ ಹಾಗೆ ತಾನು ನಡೆದುಕೊಂಡು ಮನುಷ್ಯರಿಗೆ ಶಿಕ್ಷಣ ಕೊಡುವುದು. ಹೀಗೆ ನಡ್ಕೊಳ್ಬೇಕು, ಹೀಗೆ ನಡ್ಕೊಳ್ಬಾರ್ದು ಅನ್ನುವ ಶಿಕ್ಷಣ ದೇವರಿಂದ ನಡೆಯುತ್ತೆ ಹೊರತು ಅಪ್ರಾಕೃತ ವಿಗ್ರಹನಾದ ಭಗವಂತನಿಗೆ ಈ ಲೋಕದ ಯಾವ ವಿಷಯಗಳಿಂದಲೂ ಕೂಡ ದುಃಖ ನೈತ್ಯಾದಿಗಳು ಇಲ್ಲ, ದುಃಖದ ಸಂಬಂಧ ಅವನಿಗಿಲ್ಲ ಅಂತ ತಿಳಿತಾನೆ ಯಾರು ಅವನು ಅಸಮ್ಮೂಢ, ಅವನು ಸರ್ವಪಾಪಿ ಪ್ರಮುಚ್ಯತೆ. ಬುದ್ಧಿರ್ಜ್ಞಾನಮಸಮ್ಮೋಹ ಕ್ಷಮಾ ಸತ್ಯಂ ತಮಃ ಸುಖಂ ದುಃಖಂ ಭವೋ ಭಾವೋ ಭಯಂಚ ಅಭಯಮೇವ ಚ ಅಹಿಂಸಾ ಸಮತಾ ತುಷ್ಟಿಸ್ತಪೋ ದಾನಂ ಯಶೋ ಯಶಃ ಭವಂತಿ ಭಾವಾ ಭೂತಾನಾಂ ಮತ್ತ ಏವ ಪೃಥಗ್ವಿಧಾಃ. ಮನುಷ್ಯರು ಉಳಿದ ಪ್ರಾಣಿಗಳಿಗಿಂತ ದೊಡ್ಡವರಾಗುವುದಕ್ಕೆ ಕಾರಣ ಅವರಲ್ಲಿರತಕ್ಕಂತಹ ಒಂದು 16 ಭಾವಗಳು. ಮನುಷ್ಯರು ಪ್ರಾಣಿಗಳಿಗಿಂತ ಭಿನ್ನ ಅಂತನಿಸಿದ್ದು, ಜೊತೆಗೆ ಪ್ರಾಣಿಗಳಿಗಿಂತ ಈತ ಎತ್ತರ ಅಂತನಿಸಿದ್ದು ಯಾವುದರಿಂದ ಅಂದರೆ ಒಂದು ಬುದ್ಧಿ ಇಲ್ಲ. ಒಂದು 16 ಭಾವಗಳನ್ನು ಹೇಳ್ತಾರೆ. ಬುದ್ಧಿ, ಪ್ರಾಣಿಗಳಿಗೆ ಬುದ್ಧಿ ಇಲ್ಲ ಅಂತ ಅರ್ಥ ಅಲ್ಲ, ಬುದ್ಧಿ ಇದೆ, ಆದರೆ ಬುದ್ಧಿ ಅನ್ನುವ ಬುದ್ಧಿ ಅವರಿಗಿಲ್ಲ. ಈ ಬುದ್ಧಿ ಅನ್ನುವ ಬುದ್ಧಿಗೆ ಒಂದು ಮಹತ್ವ ಇದೆ. ಏನು ಬುದ್ಧಿ ಅಂದರೆ ವಿವೇಕಕ್ಕೆ ಬುದ್ಧಿ ಅಂತ ಕರೀತಾರೆ. ಇದು ನಿತ್ಯ, ಇದು ಅನಿತ್ಯ, ಇದು ಬೇಕಾದ್ದು, ಇದು ಬೇಡವಾದದ್ದು, ಇದು ಐಹಿಕ, ಇದು ಪಾರತ್ರಿಕ. ಈ ಐಹಿಕವಾದದ್ದಕ್ಕೆ ಇಷ್ಟೇ ಬೆಲೆ, ಪಾರತ್ರಿಕವಾದದ್ದಕ್ಕೆ ಇಷ್ಟು ಬೆಲೆ ಅಂತ ಅದರಲ್ಲಿ ಇದು ದೊಡ್ಡದು ಇದು ಚಿಕ್ಕದು ಅಂತ ತಿಳಿಯುವ ಶಕ್ತಿ ಉಂಟಲ್ಲ, ಆ ಶಕ್ತಿಗೆ ವಿವೇಕ ಅಂತ ಹೆಸರು. ವಿವಿಕ್ತತೆಯ ವಿಜ್ಞಾನ ವಿವೇಕ. ಈ ವಿವೇಕ ಅನ್ನೋ ಬುದ್ಧಿ ಏನಿದೆ ಅದು ಪ್ರಾಣಿಗಳಿಗೆ ಇಲ್ಲ, ಮನುಷ್ಯನಿಗೆ. ಪ್ರಾಣಿಗಳಿಗೆ ವಿವೇಕ ಇಲ್ಲ ಅಂದರೆ ಅಭಿಪ್ರಾಯ ಏನು? ಅವುಗಳು ಇದು ಧರ್ಮ ಇದು ಅಧರ್ಮ ಅಂತ ತಿಳಿಯುವುದಿಲ್ಲ. ಅವುಗಳಿಗೆ ಯಾವುದು ಇಷ್ಟವಾಗ್ತೋ ಅದನ್ನು ಮಾಡ್ತಾರೆ. ಆದರೆ ಕೆಲವು ಸಂದರ್ಭದಲ್ಲಿ ಮನುಷ್ಯನಿಗಿಂತ ಒಳ್ಳೆಯ ಕೆಲಸಗಳನ್ನೇ ಮಾಡ್ತಾರೆ. ಆದರೆ ಮಾಡುವುದು ಅವುಗಳ ಸ್ವಭಾವ ಸಹಜವಾದ ಒತ್ತಿನಿಂದಲೇ ಹೊರತು ಹಸಿವಾದಾಗ ತಿನ್ನಬೇಕು ಅಂತ ಅದಕ್ಕೆ ಅನಿಸುತ್ತೆ ಅಷ್ಟೇ. ಯಾರು ತಿನ್ನುವುದಕ್ಕೆ ಕೊಟ್ಟ ಅವನು ಹೇಳಿದ ಹಾಗೆ ಕೇಳಬೇಕು ಅಂತ ಅದಕ್ಕೆ ಅನಿಸುತ್ತೆ, ಹಾಗೆ ಇರ್ತದೆ. ಆದರೆ ಮನುಷ್ಯ ಒಬ್ಬರ ಕೈಯಿಂದ ತಾನು ಪಡೆದು ತಿಂದು ಕೊನೆಗೆ ಅವರ ಮನೆಗೆ ಕನ್ನ ಹಾಕುವ ಕೆಲಸವನ್ನು ಮಾಡಿಯಾದ. ಆದರೆ ಮನುಷ್ಯನಲ್ಲಿ ಇಂತಹ ತಾಮಸ ಭಾವಗಳ ಜೊತೆಗೆ ಪ್ರಮುಖವಾಗಿ ಮನುಷ್ಯನಲ್ಲಿರುವ ಗುಣಧರ್ಮ ಏನು ಅಂದರೆ ಬುದ್ಧಿ. ಕಣ್ಣಿಗೆ ಕಂಡ ವಿಷಯಗಳಿಂದ ಕಾಣದೇ ಇದ್ದಂತಹ ಭಗವಂತನ ಬಗ್ಗೆ, ಸ್ವರ್ಗ ನರಕಗಳ ಬಗ್ಗೆ, ಧರ್ಮ ಅಧರ್ಮಗಳ ಬಗ್ಗೆ ತಿಳಿಯತಕ್ಕಂತಹ ಬುದ್ಧಿ ಎನ್ನುವ ವಿವೇಕ ಅದು ಮನುಷ್ಯನಲ್ಲಿರುವ ಪರಮ ಭಾವ. ಈ ಬುದ್ಧಿ ಎಂಬ ಭಾವ ಭವಂತಿ ಭಾವಾಹ ಭೂತಾನ ಮತ್ತ ಏವ, ನನ್ನ ದೆಸೆಯಿಂದಲೇ ಮನುಷ್ಯನಿಗೆ ಬುದ್ಧಿ ಉಂಟಾಗ. ಇನ್ನೊಂದು ಜ್ಞಾನ. ಜ್ಞಾನ ಮತ್ತು ಬುದ್ಧಿಗೆ ವ್ಯತ್ಯಾಸ. ಜ್ಞಾನ ಅಂದರೆ ಜ್ಞಾನ ಸಾಮಾನ್ಯ, ಶಾಸ್ತ್ರವನ್ನು ಓದಿದ್ರಿಂದ ಬರತಕ್ಕಂಥ ಜ್ಞಾನ, ದೊಡ್ಡವರ ಮಾತನ್ನು ಕೇಳುವುದರಿಂದ ಬರತಕ್ಕಂತಹ ಜ್ಞಾನ, ಇದು ಜ್ಞಾನ. ಈ ಜ್ಞಾನವೂ ಕೂಡ ನನ್ನಿಂದಲೇ ಉಂಟಾಗುವುದು. ಅಸಮ್ಮೋಹ, ಒಂದು ವಿಷಯವನ್ನು ತಿಳಿದಾಗ ಆ ವಿಷಯದ ಬಗ್ಗೆ ಆಸಕ್ತಿ ಹುಟ್ಟಿದ ಆಸಕ್ತಿ ಅದು ಬೇಕೇ ಬೇಕು ಅನ್ನುವ ಭಾವವಾಗಿ ಕೊನೆಗೆ ಅದು ಸಿಗದೇ ಹೋದರೆ ಮತ್ತೊಬ್ಬರಿಗೆ ಹೊಡೆದಾದರೂ ಅದನ್ನು ಪಡಿತೇನೆ ಅನ್ನೋ ಭಾವನೆ ಅಲ್ವಾ, ಇಂಥದ್ದನ್ನು ಸಮೋಹ ಅಂತ ಕರೀತಾರೆ. ಈ ಸಮೋಹಕ್ಕೆ ಒಳಗಾಗದೇ ಇರುವ ಸ್ಥಿತಿಯನ್ನು ಅಸಮೋಹ ಅಂತ ಕರೀತಾರೆ. ಕ್ಷಮ, ಇನ್ನೊಬ್ಬರಿಂದ ತನಗೆ ತೊಂದರೆಯಾದರೂ ಕೂಡ ಇದು ಯಾವುದೋ ಜನ್ಮಾಂತರದ ಕರ್ಮ, ನಾನು ಅವನಿಗೆ ಬಹುಶಃ ಜನ್ಮಾಂತರದಲ್ಲಿ ಹೀಗೆ ಅನ್ಯಾಯ ಮಾಡಿರಬೇಕು, ಅದಕ್ಕೋಸ್ಕರ ಇವತ್ತು ಅವನಿಂದ ನಾನು ಅನುಭವಿಸಬೇಕಾದ ಸ್ಥಿತಿ ಬಂದಿದೆ ಅಂತ ತಿಳ್ಕೊಂಡು ಅವನು ಮಾಡಿದ ಅಪಚಾರ ಅಥವಾ ಅಪಕಾರವನ್ನು ಕೂಡ ತಾನು ಲೆಕ್ಕಿಸದೆ ಅವನಿಗೆ ದೇವರು ಒಳ್ಳೆಯದು ಮಾಡಲಪ್ಪ, ಒಳ್ಳೆ ಬುದ್ಧಿ ಕೊಡಲಪ್ಪ ಅಂತ ಚಿಂತನೆ ಮಾಡುವಂಥದ್ದೇನಿದೆ ಇದಕ್ಕೆ ಕ್ಷಮ ಅಂತ ಹೆಸರು. ಕ್ಷಮೆ, ಸಹನೆ ಅನ್ನುವುದು ಕ್ಷಮೆ ಅನ್ನುವುದರ ಒಳಗೆ ಸೇರಿಕೊಂಡು. ಕ್ಷಮಾಶಸ್ತ್ರಂ ಕರೇಯಸ್ಯ ದುರ್ಜನ ಕೀಕರಿಷ್ಯತಿ ಅತೃಣೇ ಪತಿತೋ ಬನ್ನಿ ಸ್ವಯಮೇವ ಉಪಶಾಮ್ಯತಿ ಅನ್ನುವುದು ಅತ್ಯಂತ ಪ್ರಸಿದ್ಧವಾದ ಒಂದು ಸೂಕ್ತಿ, ಒಂದು ಸುಭಾಷಿತ. ಯಾರ ಕೈಯಲ್ಲಿ ಸಹನೆ ಕ್ಷಮೆ ಅನ್ನುವುದಿದೆಯೋ ಆ ಕ್ಷಮಾಶಸ್ತ್ರ ಅದೊಂದು ದೊಡ್ಡ ಶಸ್ತ್ರ ಇದ್ದ ಹಾಗೆ, ಕತ್ತಿ ಇದ್ದ ಹಾಗೆ. ಈ ಶಸ್ತ್ರ ಇದ್ದವನ ಮುಂದೆ ದುರ್ಜನ ಏನು ಮಾಡ್ತಾನೆ? ಅವನಿಗೆ ದುರ್ಜನನಿಂದ ಅವನನ್ನು ಕುರಿತು ಏನು ಮಾಡಲಿಕ್ಕೆ ಬರುವುದಿಲ್ಲ, ಯಾಕಂದರೆ ಶಸ್ತ್ರಧಾರಿಯಾಗಿದ್ದಾನೆ, ಕ್ಷಮಾಶಸ್ತ್ರವನ್ನು ಹಿಡಿದಿದ್ದಾನೆ. ಅಂದರೆ ಮತ್ತೊಬ್ಬ ಇವನ ಬಗ್ಗೆ ಏನೇನೋ ಆಡಿಕೊಳ್ತಾನೆ, ಆದರೆ ಇವ ಅದಕ್ಕೆ
ಎಷ್ಟು ಬಾರಿ ಆಡಿಕೊಳ್ತಾನೆ, ಮತ್ತೆ ಆಡಿಕೊಳ್ತಾನೆ, ಇನ್ನೊಂದು ಸಲ ಸಿದ್ಧಪಡಿಸುವುದಕ್ಕೋಸ್ಕರ ಮತ್ತೊಮ್ಮೆ ಹೇಳ್ತಾನೆ. ಆದರೆ ಈಗ ಅದನ್ನು ಕಿವಿಗೆ ಹಾಕಿಕೊಳ್ಳದೆ ಅದರ ಬಗ್ಗೆ ಅಸಡ್ಡೆ ತೋರಿದಾಗ ಕೊನೆಗೆ ಇವನಿಗೆ ಎಷ್ಟು ಹೇಳಿದ್ರು ಇಷ್ಟೇ, ಗೋರ್ಗಲ್ಲದಲ್ಲಿ ನೀರು ಸುರಿದ ಹಾಗೆ, ಇವನ ಬಗ್ಗೆ ಬೈಕೊಂಡಿದ್ದು ಪ್ರಯೋಜನ ಇಲ್ಲ ಅಂತ ಸುಮ್ಮನಾಗಿ ಬಿಡ್ತಾನೆ. ಅತೃಣೇ ಪತಿತೋ ವನ್ನಿ, ಬೆಂಕಿಯಲ್ಲಿ ಯಾವುದೋ ತರಗೆರೆಗಳ ಮೇಲೆ ಬಿದ್ದರೆ ಅದು ಬೆಂಕಿ ದೊಡ್ಡದಾಗಿ ಕಾಡ್ಗಿಂಚಾಗಿ ಬೆಳೆಯುವ ಸಾಧ್ಯತೆ ಇದೆ. ಅದೇ ಒಂದು ಕಲ್ಲಿನ ಮೇಲೆ ಬಿದ್ದರೆ, ತೃಣ ಇಲ್ಲದೇ ಇದ್ದ ಪ್ರದೇಶದಲ್ಲಿ ಬಿದ್ದರೆ ಸ್ವಲ್ಪ ಹೊತ್ತು ಆ ಕೆಂಡ ಹಾಗಿರುತ್ತದೆ, ಆಮೇಲೆ ತಾನಾಗಿ ಬೂದಿಯಾಗಿ ನಾಶವಾಗಿ ಹೋಗ್ತದೆ. ಹಾಗಾದರೆ ಅತೃಣ ಪ್ರದೇಶದಲ್ಲಿ ಬೆಂಕಿ ಬಿದ್ದರೆ ಹೇಗೆ ತಾನಾಗಿ ಉಪಶಮನವನ್ನು ಹೊಂದುತ್ತದೋ ಹಾಗೆ ಯಾರ ಕೈಯಲ್ಲಿ ಕ್ಷಮಾಶಸ್ತ್ರ ಇದೆಯೋ ಅವನಿಗೆ ದುರ್ಜನ ಏನು ಮಾಡಲಿಕ್ಕೆ ಬರುವುದಿಲ್ಲ. ಅಂತಹ ಕ್ಷಮೆ ಅದು ಸುಲಭ ಸಾಧ್ಯ ಅಲ್ಲ. ಸಾಮರ್ಥ್ಯ ಇದ್ದೂ ಕೂಡ ಮತ್ತೊಬ್ಬರ ಅಪಚಾರವನ್ನು ಸಹಿಸಿಕೊಳ್ಳುವುದು ಅನ್ನೋದು ಬಹಳ ಕಷ್ಟದ ಕೆಲಸ. ಸಾಕ್ಷಾತ್ ಭೀಮಸೇನಂತಹ ಮಹಾಶಕ್ತಿಶಾಲಿಗಳಿಂದ ಮಾತ್ರ ಸಾಧ್ಯವಾದದ್ದು. ದ್ರೌಪದಿ ದೇವಿಯನ್ನು ಸಭೆಗೆ ಎಳೆ ತಂದು ಅಪಚಾರವನ್ನು ಆ ಸಭೆ ಮಾಡ್ತಾ ಇದ್ದರೂ ಕೂಡ ಭೀಮಸೇನ ಅದನ್ನು ಸಹಿಸಿಕೊಂಡು ತನ್ನ ತುಟಿಯನ್ನು ತಾನೇ ಹಲ್ಲಿನಿಂದ ಕಚ್ಚಿಕೊಂಡು ಸುಮ್ಮನೆ ಕೂತ್ಕೊಳ್ತಾನೆ. ಭಗವಂತನ ಇಚ್ಛೆ ಹೀಗಿದೆ, ದುರ್ಜನರ ಪಾಪದ ಕೊಡ ತುಂಬಲಿ ಅಂತ ನಾನು ಶಾಂತವಾಗಿ ಕೂತಿದ್ದಲ್ಲ, ಆ ಸ್ಥಿತಿ ಕ್ಷಮೆ ಅಂತ ಕರೆಸಿಕೊಳ್ತದೆ. ಸತ್ಯ ಯಥಾರ್ಥವಾದದ್ದನ್ನು ಹೇಳುವಿಕೆ, ದಮಃ ಇಂದ್ರಿಯಗಳನ್ನು ನಿಗ್ರಹಿಸಿಕೊಳ್ಳುವಿಕೆ, ಶಮ ಭಗವಂತನಲ್ಲಿ ಮನಸ್ಸು ಹಾಕುವುದು, ಸುಖ ಯಾವುದು ಇದೆಯೋ ಅದರಿಂದ ನೆಮ್ಮದಿಯಿಂದ ಇರುವುದು. ಸುಖ ಅಂದರೆ ಅದಕ್ಕೋಸ್ಕರ ಅಂಥದ್ದೇ ಬೇಕು ಇಂಥದ್ದೇ ಬೇಕು ಅಂತಿಲ್ಲ, ಯಾವುದಿದೆ ಅಷ್ಟೊಂದು ನೆಮ್ಮದಿ. ಉಣ್ಣುವುದಕ್ಕೆ ಬರೀ ಅವಲಕ್ಕಿ ಮಾತ್ರ ಇದೆ, ಅಷ್ಟನ್ನು ಖುಷಿಯಿಂದ ದೇವರಿಗೆ ನೈವೇದ್ಯ ಮಾಡಿ ತೆಗೆದುಕೊಳ್ಳುವುದು. ಇಲ್ಲ ಉಣ್ಣುವುದಕ್ಕೆ ಪಂಚಭಕ್ಷ ಪರಮಾನ್ನಗಳುಂಟು, ಅದನ್ನು ಕೂಡ ದೇವರ ನೈವೇದ್ಯ ಮಾಡಿ ತೆಗೆದುಕೊಳ್ಳುವುದು. ಎರಡರಲ್ಲೂ ವ್ಯತ್ಯಾಸ ಕಾಣಲಿಕ್ಕಿಲ್ಲ. ಸುಖ ದುಃಖ, ದುಃಖ ಅನ್ನುವುದು ಲೋಕದ ದೃಷ್ಟಿಯಿಂದ ಇವನಿಗೆ ದುಃಖ. ರೋಗ ಬಂತು, ಅನಾರೋಗ್ಯ ಉಂಟಾಯಿತು, ತನ್ನ ಇಂದ್ರಿಯಗಳು ತಾನು ಹೇಳಿದ ಹಾಗೆ ಕೇಳುವುದಿಲ್ಲ, ಹಿಡಿತ ತಪ್ಪಿ ಹೋಯಿತು, ಇದೆಲ್ಲವೂ ದುಃಖ. ಆದರೆ ಸುಖವನ್ನು ಹೇಗೆ ಭಗವಂತನ ಪ್ರಸಾದ ಅಂತ ಸ್ವೀಕರಿಸ್ತೇವೋ ಹಾಗೆಯೇ ದುಃಖವೂ ಕೂಡ ದೇವರು ಕೊಟ್ಟದ್ದು ಅಂತ ಅದನ್ನು ಸ್ವೀಕರಿಸ್ತೇವೆ. ದುಃಖವನ್ನು ಸ್ವೀಕರಿಸಿ ದುಃಖ ಶಾಂತವಾದ ಮೇಲೆ ಭಗವಂತನಿಂದಾಗಿ ದುಃಖ ಶಾಂತವಾಯಿತು ಅಂತ ಭಗವಂತನ ಇನ್ನಷ್ಟು ನಾವು ಆತನ ಹತ್ತಿರಕ್ಕೆ ಹೋಗಬೇಕು. ಈ ರೀತಿ ದೇವರೇ ದುಃಖವನ್ನು ಕೊಡುವುದು ಅನ್ನುವ ಭಾವ ನಮ್ಮಲ್ಲಿ ಬೆಳೆಯಬೇಕು. ಸುಖಂ ದುಃಖಂ ಭವೋ ಭಾವ ಭಯಂಚ ಅಭಯಮೇವ ಚ ಭವಂತಿ ಭಾವಭೂತಾನ ಮಾತ್ರ ಏವ. ಸುಖವನ್ನು ಕೊಡುವವನು ನಾನೇ, ದುಃಖವನ್ನು ಕೊಡುವವನು ನಾನೇ. ಭವ ಅಂದರೆ ಉತ್ಪತ್ತಿಯನ್ನು ಕೊಡುವವ ನಾನು. ಭಾವ ಅಂತ ಹೇಳಿದರೆ ಬೆಳವಣಿಗೆ, ಅದನ್ನು ಕೊಡುವುದು ನಾನೇ. ಭಯ ಅಂತ ಹೇಳಿದರೆ ಮೃತ್ಯು ಭಯ, ರೋಗ ಭಯ, ಜಲ ಭಯ, ಅಗ್ನಿ ಭಯ, ಪಿಶಾಚ ಭಯ ಮೊದಲಾದ ಭಯಗಳು, ಅದನ್ನು ಕೊಡುವುದು ನಾನೇ. ಕೊನೆಗೆ ಅಭಯಮೇವಚ, ಅವರ ಭಯ ಬಂದಾಗ ಭಯನಾಶನ, ಭಯ ಉಂಟು ಮಾಡಿದ ದೇವರೇ ಆ ಭಯವನ್ನು ಅಷ್ಟು ಸುಲಲಿತವಾಗಿ ತೆಗೆದುಹಾಕ್ತಾರೆ. ಏನಾಗಿ ಬಿಡ್ತೋ ಅಂತ ನಮಗೆ ಭಯ, ಇದ್ದಕ್ಕಿದ್ದ ಹಾಗೆ ಆಕಾಶದಿಂದ ಮೋಡ ಹಾರಿ ಹೋದ ಹಾಗೆ ಹಾರಿ ಹೋಗ್ತದಲ್ಲ. ಅಹಿಂಸಾ ಮನುಷ್ಯನಲ್ಲಿ ಉಂಟಾಗತಕ್ಕಂಥ ಮತ್ತೊಂದು ಭಾವ ಅಹಿಂಸಾ ಭಾವ. ಅಂದರೆ ಯಾರಾದರೂ ನಮ್ಮನ್ನು ಕುರಿತು ಬಿರು ನುಡಿಗಳನ್ನು ಆಡಿದಾಗಲೂ ನನ್ನ ಮಾತಿನಿಂದ ಅವರಿಗೆ ನೋವಾಗಬಾರದು ಅನ್ನುವ ರೀತಿಯಿಂದ ಆಡುವ ಮಾತು, ಇದಕ್ಕೆ ಅಹಿಂಸೆ ಅಂತ ಹೆಸರು. ಅಹಿಂಸೆ 3 ವಿಧ: ಮಾನಸ ಅಹಿಂಸೆ, ವಾಚಿಕ ಅಹಿಂಸೆ, ಕಾಯಿಕ ಅಹಿಂಸೆ. ಮಾನಸ ಅಹಿಂಸೆ ಅಂದರೆ ಮನಸ್ಸಿನಲ್ಲೂ ಕೂಡ ಮತ್ತೊಬ್ಬರಿಗೆ ತೊಂದರೆಯಾಗಲಿ ಅಂತ ಚಿಂತಿಸದೇ ಇರುವುದು. ಎಷ್ಟೋ ಸಂದರ್ಭದಲ್ಲಿ ನಮ್ಮಲ್ಲಿ ಮಾನಸ ಹಿಂಸೆಗಳು ನಡೆಯುತ್ತೆ. ಅಂದರೆ ಅವರ ಮನಸ್ಸಿಗೆ ಹಿಂಸೆ ಮಾಡುವುದಲ್ಲ, ನಾವು ನಮ್ಮ ಮನಸ್ಸಿನಿಂದ ಮತ್ತೊಬ್ಬರಿಗೆ ಹಿಂಸೆ ಮಾಡೋದು. ಅವರು ಇನ್ನೂ ಯಾಕೆ ಸಾಗಲಿಲ್ಲ ಅಂತ ಯೋಚನೆ ಮಾಡೋದು, ಅವರ ಮನೆಗೆ ಬೆಂಕಿ ಬೀಳಿ ಅಂತ ಆಲೋಚನೆ ಮಾಡೋದು. ಈ ರೀತಿಯಲ್ಲಿ ಯಾರು ನಮಗೆ ಆಗುವುದಿಲ್ಲ, ಅವರಿಗೆ ಕೈಯಿಂದಲೋ ಬಾಯಿಯಿಂದಲೋ ನಾವೇನು ಮಾಡಲಿಕ್ಕೆ ಆಗದೆ ಹೋದಾಗ ಮನಸ್ಸಿನಲ್ಲೇ ಶಾಪ ಹಾಕುವುದು ಅನ್ನೋದೇನಿದೆ ಅದನ್ನು ಮಾನಸ ಹಿಂಸೆ ಅಂತ ಕರೀತಾರೆ. ವಾಚಿಕ ಹಿಂಸೆ ಅಂದರೆ ಅವರನ್ನು ಎಂದಾದಂಥ ಬೈಯುವುದು ಅಥವಾ ಕೊಂಕು ನುಡಿಗಳಿಂದ ಅವರ ಮನಸ್ಸಿಗೆ ಕ್ಲೇಶ, ರಾತ್ರಿ ನಿದ್ದೆ ಬರದೇ ಇರುವ ಹಾಗೆ ಮಾಡಿ ಹಾಕುವುದು, ಇದು ವಾಚಿಕ ಹಿಂಸೆ. ಕಾಯಿಕ ಹಿಂಸೆ ಅಂದರೆ ಶರೀರದಲ್ಲೇ ಹೊಡೆದು ಬಡದು ಅವರಿಗೆ ಹಿಂಸೆ ಕೊಡತಕ್ಕಂಥದ್ದು. ಈ 3 ಥರದ ಹಿಂಸೆಯಲ್ಲಿ ಯಾವುದು ದೊಡ್ಡ ಹಿಂಸೆ ಅಂದರೆ ವಾಚಿಕ ಹಿಂಸೆ ಭಾರಿ ದೊಡ್ಡದಂತೆ. ನಾವು ಹೊಡೆಯುವುದಕ್ಕಿಂತಲೂ ಬಾಯಿಯಿಂದ ಅವರಿಗೆ ಕಿರಿಕಿರಿಯಾಗುವ ಹಾಗೆ ಮಾಡ್ತಕ್ಕಂಥದ್ದೇನಿದೆ ಅದು ಅದಕ್ಕಿಂತ ದೊಡ್ಡ ಹಿಂಸೆ.
ಅದಕ್ಕಿಂತಲೂ ದೊಡ್ಡ ಹಿಂಸೆ ಮಾನಸ ಹಿಂಸೆ. ಅಂದರೆ ಮನಸ್ಸಿನಲ್ಲಿ ಶಾಪ ಹಾಕುವ ಹಿಂಸೆ ಉಂಟಲ್ಲ, ಅದು ಅದಕ್ಕಿಂತ ದೊಡ್ಡ ಹಿಂಸೆ. ಅದನ್ನು ಮನಸ್ಸಿನಲ್ಲಿ ಶಾಪ ಹಾಕುವಿಕೆ ಅನ್ನೋದು ಅವರಿಗೆ ಹೇಗೆ ತೊಂದರೆ ಕೊಡುತ್ತೋ ಅದಕ್ಕಿಂತ ಹೆಚ್ಚು ಯಾರು ಶಾಪ ಹಾಕ್ತಾ ಇದ್ದಾನೆ ಅವರಿಗೆ ತೊಂದರೆ ಕೊಡುತ್ತೆ. ಯಾಕಂದರೆ ಅವನು ಹಿಂಸೆ ಅನ್ನುವ ದೌಷ್ಟ್ಯಕ್ಕೆ ಒಳಗಾದವ. ತಾನು ಮತ್ತೊಬ್ಬರಿಗೆ ತಲೆ ಕಟ್ಟಿದ್ರೆ ಹೇಗೆ ಇವನಿಗೆ ದೋಷ ಬರುತ್ತೋ, ಮನಸ್ಸಿನಲ್ಲೇ ಅವ ಸತ್ತೇ ಹೋಗಲಿ ಅಂತ ಆಲೋಚನೆ ಮಾಡಿದರೆ ದೋಷ ಬರ್ತದೆ. ಹಾಗಾಗಿ ಹಿಂದಿನ ಕಾಲದಲ್ಲಿ ಋಷಿಮುನಿಗಳಿಗೆ ಯಾರಾದರೂ ಅಪಚಾರ ಮಾಡಿದರೆ ಅವನು ಸತ್ತೇ ಹೋಗಲಿ ಅಂತ ಶಾಪ ಕೊಡುವ ಸಾಮರ್ಥ್ಯ ಇದ್ದರೂ ಕೂಡ ಈ ಋಷಿಮುನಿಗಳು ಶಾಪ ಕೊಡ್ತಿರಲಿಲ್ಲ, ಅದನ್ನು ಸಹಿಸಿಕೊಳ್ತಾರೆ. ಶ್ರೀಮನ್ ಮಧ್ವಾಚಾರ್ಯರು ಹೇಳ್ತಾರೆ, ದ್ರೌಪದಿ ದೇವಿಯನ್ನು ಸಭೆಗೆ ಎಳೆತಂದು ಅಪಚಾರ ಮಾಡುವುದಕ್ಕೆ ದುರ್ಯೋಧನ ಪ್ರಭೃತಿಗಳು ಮುಂದಾದಾಗ ದ್ರೌಪದಿ ದೇವಿ ಅವಳ ವಸ್ತ್ರಕ್ಕೆ ಕೈ ಹಾಕಿದವರ ಕೈ ಸುಟ್ಟು ಹೋಗಲಿ ಅಂತ ಒಂದು ಸಲ ಕಣ್ಣು ಬಿಟ್ಟು ನೋಡಿದರೆ ಸುಟ್ಟು ಹೋಗ್ತಿತ್ತು. ಶಾಪ ಕೊಟ್ಟರೆ ಸಾಕಿತ್ತು, ಮನಸ್ಸಿನಲ್ಲಿ ಅಂದುಕೊಂಡ್ರೆ ಸಾಕಿತ್ತು. ಹಾಗೆ ಮಾಡಲಿಲ್ಲ. ಹಾಗೆ ಎಲ್ಲ ದೈವ ಸಂಕಲ್ಪ, ಏನು ನಡೀತದೆ ಹಾಗೆ ನಡೀತಾ ಹೋಗಲಿ ಅಂತ ದೈವ ಸಂಕಲ್ಪವನ್ನು ಆಲೋಚನೆ ಮಾಡಿಕೊಂಡು ನಾನು ಸುಮ್ಮನಿತ್ತು. ಇಲ್ಲಿ ಶಾಪ ಕೊಡಲಿಲ್ಲ. ಯಾಕೆ? ಒಂದು ದೈವ ಸಂಕಲ್ಪ ಅಂತ ಸುಮ್ಮನೆ ಇರುವಂಥದ್ದು ಒಂದು. ಎರಡನೇದು, ಶಾಪ ಕೊಡುವುದರಿಂದಾಗಿ ತನ್ನಲ್ಲಿದ್ದ ತಪಸ್ಸಿನ ಶಕ್ತಿ ಕ್ಷೀಣವಾಗ್ತದೆ. ಆ ತಪಸ್ಸಿನ ಶಕ್ತಿ ಇನ್ನೊಬ್ಬರಲ್ಲಿ ಸಂಚಿತವಾಗ್ತದೆ. ಅದಕ್ಕೋಸ್ಕರ ಶಾಪ ಕೊಡಬಾರದು ಅನ್ನೋದನ್ನು ಲೋಕಕ್ಕೆ ತಿಳಿಸುವುದಕ್ಕೋಸ್ಕರ ಆಕೆ ಶಾಪ ಕೊಡಲಿಲ್ಲ. ಅದು ಶಬ್ಯಮಾನಸ್ಯ ಯತ್ ಪಾಪಂ ಶಪಂತಂ ಅನುಗಚ್ಚತಿ. ಅಂದರೆ ಯಾರನ್ನು ಕುರಿತು ನಾವು ಶಾಪ ಕೊಡ್ತೇವೆ ಅವರ ಪಾಪ ಶಾಪ ಕೊಡುವವನಿಗೆ ಬರ್ತದೆ. ಯಾರು ಶಾಪ ಕೊಡ್ತಾನೆ ಅವನ ಶಾಪಕೃಷ್ಟ ಯತ್ ಪಾಪ ಯತ್ ಪುಣ್ಯಂ, ಶಾಪ ಕೊಡುವವನಲ್ಲಿ ಏನು ಪುಣ್ಯ ಇರ್ತದೆ ಅದು ಶಬ್ಯಮಾನಂತು ಗಚ್ಚತಿ. ಯಾರಿಗೆ ಶಾಪ ಕೊಟ್ಟಿದ್ದಾನೆ, ಯಾರನ್ನು ಬೈತಾನೆ ಅವನಿಗೆ ಒಂದು ಪುಣ್ಯ ಬರುತ್ತೆ. ಅದಕ್ಕೋಸ್ಕರ ಭಾರಿ ದೊಡ್ಡವರು ನಮಗೆ ಬೈದರೆ ನಾವು ಖುಷಿ ಪಡ್ತೇವೆ. ಯಾಕಂದರೆ ಅವರು ದೊಡ್ಡವರು, ಭಾರಿ ಪುಣ್ಯ ಮಾಡಿದರು, ಅವರು ಪೀಠಾಧಿಪತಿಗಳು, ಅವರು ನಮಗೆ ಬೈದರು ಅಂದರೆ ಅವರ ಪುಣ್ಯ ನಮಗೆ ಬಂದು ಸೇರ್ತದೆ ಅಂತ ಅರ್ಥ. ಹಾಗೆಂದರೆ ನಮ್ಮ ಪಾಪವೂ ಅವರಿಗೆ ಹೋಗ್ತದೆ. ಯಾವಾಗ ನಾವು ಯಾವ ಪಾಪವನ್ನೂ ಮಾಡದೆ ನಿರ್ದೋಷಿಗಳಾಗಿದ್ದಾಗಲೂ ಇನ್ನೊಬ್ಬರು ಮತ್ತೊಬ್ಬರ ಮಾತು ಕೇಳಿಕೊಂಡು ನಮ್ಮ ಮೇಲೆ ಬೈಯುವುದನ್ನು ಮಾಡಿದರೆ, ಅಂದರೆ ದೊಡ್ಡವರು ಚಿಕ್ಕವರಿಗೆ ನಿರಾಕಾರಣವಾಗಿ ನಿಷ್ಕಾರಣವಾಗಿ ಬೈದರೆ ಆವಾಗ ಬೈದವನ ಪುಣ್ಯ ಬೈಸಿಕೊಂಡವನಿಗೆ ಬರ್ತದೆ. ಆದರೆ ಸುಮ್ಮನೆ ಬೈದಾಗ ಹೋಗಿ ಕಪಾಳ ಕೊಡುವುದಲ್ಲ ದೊಡ್ಡವರಿಗೆ. ಒಳ್ಳೆ ಚೆನ್ನಾಗಿ ಬೈತಾ ಇದ್ದೀರಿ, ಖುಷಿ, ಇನ್ನಷ್ಟು ಬೈರಿ ಅಂತ ಹೇಳಿ ನೀವು ನಕ್ಕರೆ ಸಾಕು, ಅವರು ಇನ್ನಷ್ಟು ಬೈಲಿಕ್ಕೆ ಶುರು ಮಾಡಿ. ಮತ್ತೊಬ್ಬರು ಬೈತಾ ಇರುವಾಗ ನಗುವುದು ಅನ್ನೋದು ಅವರ ಬೆಂಕಿಗೆ ತುಪ್ಪ ಸುರಿದ ಹಾಗೆ ಆಗಿಬಿಡ್ತದೆ. ಆದ್ದರಿಂದ ಬೈಯುವಿಕೆ, ಹಿಂಸೆ ಅನ್ನೋದು ಮನುಷ್ಯನ ಪುಣ್ಯವನ್ನು ಕ್ಷೀಣಗೊಳಿಸತಕ್ಕಂಥದ್ದು. ಆ ಭಾವವು ಕೂಡ ಚೇತನದಲ್ಲಿ ಬರುವುದು ನನ್ನಿಂದ ಅಂತ ಹೇಳ್ತಾನೆ ದೇವರು. ಸಮತ, ಎಲ್ಲರನ್ನೂ ಸಮವಾಗಿ ನೋಡಿಕೊಳ್ತಕ್ಕಂಥದ್ದು. ತುಷ್ಟಿ, ಇದ್ದದರಲ್ಲಿ ಪಾಲಿಗೆ ಬಂದದ್ದು ಪಂಚಾಮೃತ ಅನ್ನೋ ರೀತಿಯಿಂದ ಬದುಕತಕ್ಕಂಥದ್ದು. ತಪಃ, ದೇವರ ಕುರಿತಾದ ಚಿಂತನೆಯನ್ನು ಮಾಡುವಂಥದ್ದು. ದಾನ, ಇನ್ನೊಬ್ಬರಿಗೆ ಅವಶ್ಯಕ ಅಂತ ಅನಿಸಿದರೆ ತನ್ನದ್ದಾದ ವಸ್ತುವನ್ನು ಅವರಿಗೆ ಕೊಡುವಂಥದ್ದು. ಯಶಃ, ಲೋಕದಲ್ಲಿ 4 ಜನ ಇವನ ಬಗ್ಗೆ ಒಳ್ಳೆಯದನ್ನು ಮಾತಾಡುವ ಹಾಗೆ ಬದುಕುವಂಥದ್ದು. ಅಯಶಃ, ಮತ್ತೊಬ್ಬರು ಕೆಟ್ಟದ್ದಾಗಿ ಇವನನ್ನು ಬೈಯುವ ಹಾಗೆ ಇವನ ಚರ್ಯೆ ಇರತಕ್ಕಂಥದ್ದು. ಇಂತಹ ಎಲ್ಲ ಭಾವಗಳು ಕೂಡ ಮತ್ತ ಏವ ಪೃಥಗ್ವಿಧಾ ಭವಂತಿ ಭಾವಾಃ ಭೂತಾನಾಂ, ಇವೆಲ್ಲವೂ ನನ್ನಿಂದಲೇ ಉಂಟಾಗುವುದು ಅಂತ ದೇವರು ಆರಂಭದಲ್ಲಿ ಹೇಳಿದಂತಹ ಪ್ರಮುಖವಾದ ವಿಷಯ. ಇದಾದ ಮೇಲೆ ಎರಡನೇ ವಿಷಯ, ಅದನ್ನು ಹೇಳಿದ ಮುಗಿಸು. ಪ್ರಧಾನವಾದ ವಿಷಯ ಈ ಅಧ್ಯಾಯದಲ್ಲಿ. ಈ ಅಧ್ಯಾಯಕ್ಕೆ ವಿಭೂತಿ ಯೋಗ ಅಂತ ಯಾಕೆ ಹೆಸರು ಬಂತು? ದೇವರು ಎಲ್ಲ ಕಡೆಯಲ್ಲೂ ಇದ್ದಾನೆ ಅಂತ ನಮಗೆ ಕೇಳಿ ಕೇಳಿ ಅಭ್ಯಾಸ ಆಗಿದೆ. ಆದರೆ ಕೇಳಿ ಹೇಳಿ ಅಭ್ಯಾಸವೇ ಹೊರತು ನೋಡಿ ಅಭ್ಯಾಸ ಇಲ್ಲ ನಮಗೆ. ದೇವರು ಎಲ್ಲ ಕಡೆಯಲ್ಲಿದ್ದಾನೆ ಅಂತ ಎಲ್ಲೂ ನೋಡುವುದಿಲ್ಲ ಮಾತ್ರ ಅಲ್ಲ, ಅವನು ಎಲ್ಲ ಕಡೆಯಲ್ಲಿದ್ದಾನೆ ಅನ್ನೋದು ಕೇವಲ ಶಾಬ್ದಿಕವಾದ ವಿಷಯವಾಗಿ ನಿಲ್ತದೆ ಹೊರತು ಅದು ಅನುಭವದ ಮಟ್ಟಕ್ಕೆ ಬರುವುದಿಲ್ಲ. ಈ ಮೈಕಲ್ಲೂ ದೇವರಿದ್ದಾನೆ, ಈ ಗಂಟಾಮಣಿಯಲ್ಲೂ ದೇವರಿದ್ದಾನೆ, ಇಲ್ಲಿರುವ ಈ ಡೆಸ್ಕಿನಲ್ಲಿ ವ್ಯಾಸಪೀಠದಲ್ಲೂ ಕೂಡ ದೇವರಿದ್ದಾನೆ. ಇದು ಕಲ್ಪನೆಗೆ ಬರ್ತದಾ? ಬರುವುದಿಲ್ಲ. ಸುಮ್ಮನೆ ಅಲ್ಲಿ ಏನೋ ಕಾಲು ತಾಗಿದ್ದು ಅಂತ ಅಂದರೆ ಅದನ್ನು ಹೀಗೆ ಮುಗಿ ಒಂದು ನಮಸ್ಕಾರ ಮಾಡ್ತಾರೆ. ಏನು ವ್ಯಾಸಪೀಠ, ಅಲ್ಲಿ ದೊಡ್ಡ ದೊಡ್ಡ ಪುಸ್ತಕ ಇರ್ತಾರೆ, ನನ್ನ ಕಾಲು ತಾಗಿ ನನಗೇನೂ ತೊಂದರೆ ಆಗಬಾರ್ದು ಅಂತ ಇಷ್ಟಕ್ಕೋಸ್ಕರ ಒಂದು ಕೈ ಮುಗಿತೇನೆ. ಅಲ್ಲಿ ದೇವರಿದ್ದಾನೆ ಅನ್ನೋ ಕಲ್ಪನೆ ಬರುವುದು ತುಂಬ ಕಷ್ಟ. ಅದು ದೊಡ್ಡವರಿಗೆ ಬರ್ತದೆ. ನಮ್ಮ ವಾಸುದೇವ ಅಂತ ಹೇಳಿದರೆ ಮಧ್ವಾಚಾರ್ಯರು ಬಾಲ್ಯದಲ್ಲಿದ್ದಾಗ ಅವರಿಗೆ ಹೆಸರು. ಪಾಜಕದಲ್ಲಿ ಅವರ ಮನೆಯ ಮುಂದೆ ಮೆಟ್ಲಿಗೆ ನಮಸ್ಕಾರ ಮಾಡ್ತಾನೆ, ತುಳಸಿ ಗಿಡಕ್ಕೆ ನಮಸ್ಕಾರ ಮಾಡ್ತಾನೆ, ಒಳಗಿದ್ದ ತೆಂಗಿನಕಾಯಿ ಹಾಕಿ ಉಬ್ಬುವಂತಹ
ರುಬ್ಬುವ ಕಲ್ಲಿಗೆ ಹೋಗಿ ನಮಸ್ಕಾರ ಮಾಡ್ತಾನೆ, ಒನಕೆಗೆ ನಮಸ್ಕಾರ ಮಾಡ್ತಾನೆ, ನೇಗಿಲಿಗೆ ನಮಸ್ಕಾರ ಮಾಡ್ತಾನೆ, ಹೋಗಿ ಎತ್ತು ಹಸು ಅದಕ್ಕೆಲ್ಲ ನಮಸ್ಕಾರ ಮಾಡ್ತಾನೆ, ಎಲ್ಲ ಸಿಕ್ಕಿದ್ದಕ್ಕೆಲ್ಲ ಅಲ್ಲಿಂದ ಕಂಬಗಳಿಗೂ ನಮಸ್ಕಾರ ಮಾಡ್ತಾನಂತೆ. ಹಿರಿಯರೆಲ್ಲ ಕೇಳಿದರು, ಏನು ಎಲ್ಲ ಮಗು ಸಿಕ್ಕಿದ್ದಕ್ಕೆಲ್ಲ ನಮಸ್ಕಾರ ಮಾಡ್ತಾ ಉಂಟು, ಏನಾದರೂ ಸ್ವಲ್ಪ ಮಂಡೆ ಏನಾದರೂ ಹಾಳಾಯ್ತಾ ಇರ್ತದೆ ಮಗುವಿಗೆ, ಈ ಸಿಕ್ಕಿದ್ದಕ್ಕೆಲ್ಲ ನಮಸ್ಕಾರ. ಯಾವುದೋ ಕಲ್ಲು ಇತ್ತು ಅಲ್ಲಿ, ಆ ಕಲ್ಲು ಅದನ್ನು ತಂದು ನಮಸ್ಕಾರ ಮಾಡೋದು, ಸಿಕ್ಕಿದ್ದಕ್ಕೆಲ್ಲ ನಮಸ್ಕಾರ. ಕೇಳಿಯೇ ಬಿಟ್ಟರು, ಏನು ನಮಸ್ಕಾರ ಮಾಡ್ತಾ ಇದ್ದಿ, ಏನು ಕಥೆ? ಅದಕ್ಕೆ ಆ ಮಗು ಹೇಳಿದ್ದೇನು, ಅದು ನನ್ನ ವಸ್ತು ಅಲ್ವಾ, ಅದಕ್ಕೋಸ್ಕರ ನಮಸ್ಕಾರ ಮಾಡ್ತಾ ಇದ್ದೇನೆ. ಸ್ವವಸ್ತು ಪ್ರಣತಿಂ ವ್ಯಥಾ ಮಿತಿ, ಸ್ವವಸ್ತು ಪ್ರಣತಿಂ ವ್ಯಥಾ, ನನ್ನ ವಸ್ತುವಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಆವಾಗ ನಮ್ಮ ನಡೀಲಾರು ನಾರಾಯಣ ಭಟ್ರು ಅವರ ಅಪ್ಪ ಅವರಿಗೆ ಒಂದು ರೀತಿ ಖುಷಿ ಆಯಿತು. ಯಾಕಂದರೆ ಅದಕ್ಕಿಂತ ಹಿಂದಿನ ದಿವಸ ಅದೇ ವಾಸುದೇವ ಹೇಳಿದ್ದ, ನಾನು ಸನ್ಯಾಸ ತಗೊಳ್ಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಅಪ್ಪ, ಅನುಮತಿ ಕೊಡಬೇಕು ಅಂತ. ಅಪ್ಪ ಅನುಮತಿ ಕೊಡಲಿಲ್ಲ, ನಿನ್ನ ಅಮ್ಮ ಅನುಮತಿ ಕೊಟ್ಟ ಮೇಲೆ ನೋಡೋಣ ಆಮೇಲೆ ಅಂತೆ. ಅಮ್ಮನ ಹತ್ರ ಅನುಮತಿ ತಗೊಂಡಿದ್ದಾದರೆ ನೀವು ಸನ್ಯಾಸಿ ಆಗಬಹುದು. ಈ ಅಮ್ಮನಲ್ಲೂ ಅನುಮತಿ ಪಡ್ಕೊಂಡು ಬಿಟ್ಟ. ಅಯ್ಯೋ, ಅಮ್ಮನ ಹತ್ರ ಕೇಳಿದ, ಒಂದು ವೇಳೆ ನಾನು ಸನ್ಯಾಸ ತಗೊಂಡ್ರೆ ಹೇಗಮ್ಮ ಅಂತ ಕೇಳಿದ. ಅಮ್ಮ ಅಳುವುದಕ್ಕೆ ಶುರು ಮಾಡಿದ್ರು, ನೀವು ಸನ್ಯಾಸ ತಗೊಂಡ್ರೆ ನಮ್ಗೆ ಯಾರು ಗತಿ, ಒಬ್ಬನೇ ಗಂಡು ಮಾಡಬೇಕು. ಅದಕ್ಕೆ ಅವ ಹೇಳಿದ, ಹಾಗಾದರೆ ನಾನು ಮನೆಯಲ್ಲಿರುವುದು ಬೇಡ ಅಂತ ಕೇಳ್ತಾರೆ. ಯಾಕೆ, ನೀವು ಸನ್ಯಾಸ ತಗೊಳ್ಳಿಲ್ಲ ಅಂದರೆ ಮನೆಯಲ್ಲೇ ಇರಬೇಕಾಗಿದೆ. ಹಾಗಲ್ಲ, ನಾನು ಸನ್ಯಾಸ ತಗೊಂಡ್ರೆ ಆಗಾಗ ನೀನು ನೋಡ್ಬೋದು, ಸನ್ಯಾಸ ತಗೊಳ್ಳೋದಕ್ಕೆ ನೀವು ಅನುಮತಿ ಕೊಡಲಿಲ್ಲ ಅಂದರೆ ನೀನು ಇಂದು ಜೀವನದಲ್ಲಿ ನನ್ನನ್ನು ನೋಡಲಿಕ್ಕಿಲ್ಲ ಅಂತ ಹೇಳಿದ. ಈ ಪುಟ್ಟ ಹುಡುಗ ನೋಡಿ, 10 ವರ್ಷದ ಹುಡುಗ ಇಷ್ಟೆಲ್ಲ ಮಾತಾಡೋದಕ್ಕೆ ಅಭ್ಯಾಸ ಮಾಡಿಬಿಟ್ಟು ಕೊನೆಗೆ ಅಮ್ಮನಿಗೆ ಏನು ಅನಿಸಿತು, ಹಾಗಾದರೆ ಸನ್ಯಾಸ ತಗೋ, ಒಟ್ಟು ನಿನ್ನ ನೋಡ್ತಾ ಇರಬೇಕು ಅಂತ ಅವಳ ಅನುಮತಿ ಕೊಟ್ಟಾಯ್ತು. ಈ ನಂತರ ನಡೆದ ಘಟನೆ ಇದು. ಸಿಕ್ಕಿದ್ದಕ್ಕೆಲ್ಲ ನಮಸ್ಕಾರ ಮಾಡ್ತಾ ಇದ್ದಾನೆ. ಅಪ್ಪನಿಗೆ ಆನಂದ ಆಗುತ್ತೆ ಏನಂದರೆ, ಇವನ್ನೆಲ್ಲಾದರೂ ಸನ್ಯಾಸ ತಗೊಳ್ತಾನೋ ಅಂತ ಹೆದರ್ಕೊಂಡಿದ್ವಿ, ಈಗ ನೋಡಿದರೆ ಮನೆ ವಸ್ತುಗಳಿಗೆಲ್ಲ ನಮಸ್ಕಾರ ಮಾಡ್ತಾನೆ, ಇವನಿಗೆ ಭಾರಿ ಆಸಕ್ತಿ ಬಂದೋಯಿತು ಸಂಸಾರದಲ್ಲಿ ಅಂತ ಖುಷಿ ಆಯಿತು ಅವನಿಗೆ. ಆದರೆ ಈ ವಾಸುದೇವ ಮಾಡಿದ್ದೇನು, ಸ್ವವಸ್ತು ಪ್ರಣತಿ, ಅಂದರೆ ಆತನ ವಸ್ತು ಅಂದರೆ ದೇವರು. ಇದನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದಾನೆ, ಎಲ್ಲದರಲ್ಲೂ ದೇವರಿದ್ದಾನೆ, ನಾನು ಇಲ್ಲಿಯ ತನಕ ಇದನ್ನು ಬಳಸಿಕೊಂಡು ಜೀವನ ಮಾಡಿದ್ದೇನೆ, ಅದಕ್ಕೆಲ್ಲ ನಮಸ್ಕಾರ ಅಂತ ಅದರ ಎಲ್ಲ ವಸ್ತುಗಳ ಒಳಗಿದ್ದಂತಹ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಎಲ್ಲ ಮನೆ ಬಿಟ್ಟು ಹೋದದ್ದು ಈ ಹುಡುಗ. ಆ ಸ್ವವಸ್ತು ಪ್ರಣತಿ ಉಂಟಲ್ಲ, ಅಂದರೆ ಎಲ್ಲದರಲ್ಲೂ ಆ ಪರಮ ವಸ್ತು ಅನಿಸಿದ ಭಗವಂತ ಇದ್ದಾನೆ ಅನ್ನುವ ಚಿಂತನೆ, ಆ ಚಿಂತನೆ ಎತ್ತರದ ಚೇತನಕ್ಕೆ ಬರುವುದಕ್ಕೆ ಸಾಧ್ಯ, ಸಾಮಾನ್ಯರಿಗೆ ಬರುವುದಿಲ್ಲ. ಎಲ್ಲದರಲ್ಲೂ ದೇವರಿದ್ದಾನೆ ಅಂತ ಚಿಂತನೆಯಲ್ಲಿ ಕೆಲವು ವಿಶೇಷಗಳು ಏನು, ಒಂದೇ ರೀತಿಯ ಅನೇಕ ವಸ್ತುಗಳಲ್ಲಿ ಯಾವುದೋ ಒಂದು ವ್ಯಕ್ತಿತ್ವದಲ್ಲಿ ಭಗವಂತನ ವಿಭೂತಿ ಇರ್ತದೆ, ಅಂದರೆ ವಿಶೇಷ ಸನ್ನಿಧಾನ ಇರ್ತದೆ. ಆ ವಿಭೂತಿಯ ಕಾರಣದಿಂದ ಆ ವಸ್ತು ಅದಕ್ಕೆ ಸಜಾತೀಯವಾದ ವಸ್ತುಗಳಲ್ಲಿ ಎತ್ತರದ ಸ್ಥಾನದಲ್ಲಿ ಇರ್ತದೆ. ಉದಾಹರಣೆಗೆ, ಒಂದು ದೊಡ್ಡ ಸಮುದಾಯವನ್ನು ನಾವು ತೆಗೆದುವುದಾದರೆ ವೃಕ್ಷಗಳ ಸಮುದಾಯ, ಮರಗಳು, ಸಜಾತೀಯವಾದದ್ದು ವೃಕ್ಷಗಳು ಎಷ್ಟು, ವೃಕ್ಷಗಳು ಅನಂತ, ನಮ್ಮ ಲೆಕ್ಕಾಚಾರಕ್ಕೆ ಸಿಗುವುದೇ. ಆ ಕೋಟ್ಯನುಕೋಟಿ ವೃಕ್ಷಗಳಲ್ಲಿ ಅಶ್ವತ್ಥ ವೃಕ್ಷಕ್ಕೆ ಇರುವಷ್ಟು ಮಹತ್ವ ಬೇರೆ ವೃಕ್ಷಗಳಿಗೆ ವನಸ್ಪತಿಯ ವಿಷಯಗಳಲ್ಲಿಲ್ಲ. ವನಸ್ಪತಿ ಅಂತ ಹೇಳಿದರೆ ಅಶ್ವತ್ಥ, ಸರ್ವಶ್ರೇಷ್ಠವಾದದ್ದು ಅಶ್ವತ್ಥ. ಈ ಅಶ್ವತ್ಥಕ್ಕೆ ಇಂತಹ ಮಹತ್ವ ಯಾಕೆ ಅಂತ ಹೇಳಿದರೆ, ಆ ಅಶ್ವತ್ಥದಲ್ಲಿ ಭಗವಂತನ ವಿಭೂತಿ ಇದೆ. ಈಗ ಒಂದೊಂದು ಕಡೆ, ಈಗ ಉದಾಹರಣೆಗೆ ಪಾಂಡವರು 5 ಜನ ಪಾಂಡವರು, ಯುಧಿಷ್ಠಿರ, ತಮ್ಮನಾದ ಭೀಮಸೇನ, ಅವನಿಗೆ ತಮ್ಮ ಅರ್ಜುನ, ಮತ್ತೆ 2 ಯಮಳರು, ನಕುಲ ಸಹದೇವರು ಅಂತ 5 ಜನ ಪಾಂಡವರು. ಈ 5 ಜನ ಪಾಂಡವರಲ್ಲಿ ಭೀಮಸೇನನಿಗೆ ಅದರದ್ದೇ ಆದ ಮಹತ್ವ ಇದೆ, ಸರ್ವೋತ್ಕೃಷ್ಟವಾದ ಮಹತ್ವ ಇದೆ ಭೀಮಸೇನನಿಗೆ. ಯಾಕಂದರೆ ಮಹಾಭಾರತವನ್ನು ನೇರವಾಗಿ ನಾವು ಓದಿದರೆ ಭೀಮಸೇನನಿಗಿರುವ ಮಹತ್ವ ಅಲ್ಲಿ ಯಾರಿಗೂ ಇಲ್ಲ, ಸಮಗ್ರ ಮಹತ್ವ ಭೀಮಸೇನಲ್ಲಿ ಕಾಣಿಸುತ್ತೆ. ಆದರೆ ಈ ಮಹಾಭಾರತದ ನಂತರದ ಎಲ್ಲ ರಚನೆಗಳನ್ನು ನೋಡಿದರೆ ಅರ್ಜುನನಿಗಿರುವಷ್ಟು ಮಹತ್ವ ಭೀಮಸೇನನಿಗೆ ಕಾಣಿಸುವುದು. ನಾವು ಭೀಮಸೇನನ ಮಹತ್ವ ಅರ್ಥ ಮಾಡಿಕೊಳ್ಳಬೇಕಾದರೆ ನೇರವಾಗಿ ವೇದವ್ಯಾಸರು ರಚಿಸಿದಂತಹ ಮಹಾಭಾರತದ ಅಧ್ಯಯನವನ್ನು ಮಾಡಬೇಕು. ಆ ಮಹಾಭಾರತದಲ್ಲೂ ಕೂಡ, ವೇದವ್ಯಾಸರು ರಚಿಸಿದ ಮಹಾಭಾರತದಲ್ಲೂ ಕೂಡ ಅನೇಕ ಸಂದರ್ಭದಲ್ಲಿ ಭೀಮಸೇನ ಅರ್ಜುನನಿಗೆ ಒಂದು ವಿಶೇಷ ಕೀರ್ತಿ ಬರುವುದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾನೆ. ಅನೇಕ ಸಂದರ್ಭ, ಅದು ದ್ರೌಪದಿ ದೇವಿಯನ್ನು ತಾನು ದ್ರುಪದ ಮಂದಿರದಿಂದ ಕರೆದುಕೊಂಡು ಬರುವಂತಹ ಸಂದರ್ಭದಲ್ಲಾದರೂ ಕೂಡ ಆ ಯಂತ್ರವನ್ನು ಭೇದಿಸುವ ಕೆಲಸ ಅರ್ಜುನನೇ ಮಾಡಬೇಕು. ಭೀಮಸೇನ ನಾನು ಹೋಗುವುದಿಲ್ಲ, ಅದು ನಿನ್ನ ಕೆಲಸ ಅಂತ ಬಿಡ್ತಾನೆ. ಜರಾಸಂಧನ ಸಂಹಾರದ ಸಂದರ್ಭದಲ್ಲಿ ಅರ್ಜುನನನ್ನು ಕರ್ಕೊಂಡು ಹೋಗಿ ಭೀಮಸೇನನ ಮುಂದೆ ಅರ್ಜುನ ಎಷ್ಟು ಕೆಳಗೆ ಅನ್ನುವುದನ್ನು ಲೋಕಕ್ಕೆ ಪ್ರಚಾರ
ಅರ್ಜುನನಿಗೆ ದ್ರೋಣಾಚಾರ್ಯರಲ್ಲಿ ವಿದ್ಯಾಭ್ಯಾಸ ಮಾಡುವಾಗಲೂ ಭೀಮಸೇನ ಏನೂ ಇಲ್ಲ ಅಂತಲೇ ದ್ರೋಣಾಚಾರ್ಯ ಕೂಡ. ಅರ್ಜುನನೇ ಸರ್ವಶ್ರೇಷ್ಠ ಶಿಷ್ಯ. ಅವನಿಗೆ ತನ್ನಲ್ಲಿದ್ದ ಸಮಗ್ರ ವಿದ್ಯೆಯನ್ನು ಕೂಡ ಧಾರೆ ಎರೆದುಕೊಟ್ಟು ಅವನನ್ನು ಮಹಾ ಉತ್ಕೃಷ್ಟ ಬಿಲ್ಗಾರನನ್ನಾಗಿಸ್ತಾರೆ. ಇವೆಲ್ಲ ಭೀಮಸೇನನೇ ಅರ್ಜುನನನ್ನು ಮುಂದೆ ಇಡತಕ್ಕಂತಹ ಕೆಲಸವನ್ನು ಮಾಡಿದ್ದಾನೆ. ಇದು ಯಾಕೆ ಮಾಡಿದ ಅಂತ ಪ್ರಶ್ನೆ. ಭೀಮಸೇನ ಅರ್ಜುನನನ್ನು ಮೇಲೆ ತರುವುದಕ್ಕೆ ಅಷ್ಟು ಪ್ರಯತ್ನ ಮಾಡಿದ್ದು ಯಾಕೆ? ಅದಕ್ಕೆ ಕಾರಣವೊಂದು, ಅರ್ಜುನನಲ್ಲಿ ಭಗವಂತನ ವಿಭೂತಿಯುಂಟು ಅಂತ ಇದು ಒಂದು ಕಾರಣ. ಭೀಮಸೇನಲ್ಲಿ ಇಲ್ಲ ಅಂತಲ್ಲ, ಅರ್ಜುನನಲ್ಲಿ ಭಗವಂತನ ವಿಭೂತಿ ಇದೆ. ಭೀಮಸೇನನ್ನು ಬಿಟ್ಟರೆ ಅರ್ಜುನನಲ್ಲೇ ಭಗವಂತನ ವಿಭೂತಿ. ಅದನ್ನೆಲ್ಲ ಕೃಷ್ಣ ಈಗ ಹೇಳ್ತಾನೆ, ಕೆಲವು ರಹಸ್ಯಗಳನ್ನು ಹೇಳ್ತಾನೆ. ಅರ್ಜುನನ ಮುಂದೆ ಹೇಳ್ತಾನೆ, ಯಾಕೆ ನಿನಗಿಷ್ಟು ಮಹತ್ವ ಬಂತು? ಮೂರು ಲೋಕದ ಗಂಡು ಅಂತ ನಿನ್ನನ್ನೆಲ್ಲ ಹೊಗಳ್ತಾರಲ್ಲ, ಸವ್ಯಸಾಚಿ ಅಂತ ನಿನ್ನನ್ನು ಅಷ್ಟು ಜನ ಆಕಾಶದಲ್ಲಿ ಎಲ್ಲಾದಂಥ ಸಿಡಿಲಬ್ಬರವಾಯಿತು ಅಂತಂದರೆ, ಆ ಸಿಡಿಲಿನಿಂದ ರಕ್ಷಣೆ ಪಡೆಯುವುದಕ್ಕೆ ನಿನ್ನನ್ನು ಧ್ಯಾನ ಮಾಡಿ ರಕ್ಷಣೆ ಪಡಿತಾರಲ್ಲ. ಅರ್ಜುನ ಫಲ್ಗುಣ ಜಿಷ್ಣು ಕಿರೀಟಿ ಶ್ವೇತವಾಹನ ಬೀಭತ್ಸು ವಿಜಯ ಪಾರ್ಥ ಸವ್ಯಸಾಚಿ ಧನಂಜಯ ಅಂತ ಅರ್ಜುನನ 10 ಹೆಸರು ಹೇಳಿಕೊಂಡು ಎಲ್ಲರೂ ಧೈರ್ಯ ಸಂಪಾದನೆ ಮಾಡ್ತಾರಲ್ಲ. ಇದಕ್ಕೆಲ್ಲ ಕಾರಣ ಏನು ಗೊತ್ತು? ನಾನು ನಿನ್ನಲ್ಲಿ ನಿಂತದ್ದು. ಇದನ್ನೇ ವಿಭೂತಿ ಅಂತ ಕರೆಯುವುದು ನಾವು. ಪಾಂಡವಾನಾಂ ಧನಂಜಯ, ಶ್ರೀಕೃಷ್ಣ ಇಲ್ಲೇ ಹೇಳುವ ಮಾತು. ಪಾಂಡವರಲ್ಲಿ ನನ್ನ ವಿಭೂತಿಯಲ್ಲಿ, ಧನಂಜಯನಲ್ಲಿ, ಭೀಮಸೇನನನ್ನು ಬಿಟ್ಟು ಅಂತ. ಅದೇ ರೀತಿ ಅಶ್ವತ್ಥ ಸರ್ವವೃಕ್ಷಾಣ ದೇವರ್ಷೀಣಾಂಚ ನಾರದ, ಎಲ್ಲ ವೃಕ್ಷಗಳಲ್ಲೂ ನನ್ನ ವಿಭೂತಿಯಲ್ಲಿದೆ. ಅಶ್ವತ್ಥ, ಇಲ್ಲಿ 2 ವಿಶೇಷಗಳಿದ್ದಾವೆ. ಒಂದು, ಅಶ್ವತ್ಥ ವೃಕ್ಷಕ್ಕೆ ವೃಕ್ಷ ಸಮುದಾಯದಲ್ಲಿ ಒಂದು ಸ್ಥಾನ ಮೇಲೆ ಬರುವುದಕ್ಕೆ ನನ್ನ ವಿಭೂತಿಯಲ್ಲಿರುವುದು ಕಾರಣ ಅನ್ನೋದು ಒಂದಾಯಿತು. ಎರಡನೆಯದ್ದು, ಅಶ್ವತ್ಥ ಅನ್ನೋ ವೃಕ್ಷದ ಹೆಸರು ಅದು ದೇವರದ್ದೇ ಹೆಸರು, ಅದು ಆಮೇಲೆ ಅಶ್ವತ್ಥದಲ್ಲಿ ಬಂದು ನಿಂತಿದೆ. ಅಶ್ವತ್ಥ ಅನ್ನೋದು ಭಗವಂತನ ಹೆಸರು. ಇಲ್ಲೇನೇನು ವಿಭೂತಿಗಳನ್ನು ದೇವರಲ್ಲಿ ಹೇಳ್ತೇವೆ ಅದೆಲ್ಲ ಭಗವಂತನ ಹೆಸರು. ಅಶ್ವತ್ಥ ಅನ್ನೋದಕ್ಕೆ ಅನೇಕ ಅರ್ಥ ಇದೆ. ಈಗ ವೃಕ್ಷವನ್ನು ಅಶ್ವತ್ಥ ಅಂತ ಯಾಕೆ ಕರೆಯುವುದು? ಅಶ್ವಮತು ತಿಷ್ಠತಿ ಇದೆ ಅಶ್ವತ್ಥ. ಕುದುರೆಯ ಹಾಗೆ ಇದೆ. ಕುದುರೆಯ ಹಾಗಿದೆ ಅಂದ್ರೇನು? ಕುದುರೆ ಯಾವತ್ತೂ ಕೂಡ ತನ್ನ ಶರೀರವನ್ನು ಅಲುಗಾಡಿಸದೆ ಸುಮ್ಮನೆ ಇರುವುದಿಲ್ಲ. ಅದು ನಿದ್ದೆ ಮಾಡುವಾಗಲೂ ಕೂಡ ನಿಂತುಕೊಂಡೇ ನಿದ್ದೆ ಮಾಡತಕ್ಕಂತಹ ಕುದುರೆ ತನ್ನ ಕಿವಿಯನ್ನಾದರೂ ಸ್ವಲ್ಪ ಅಲುಗಾಡಿಸ್ತಾ ಇರ್ತದೆ, ಬಟ್ ಅದು ಸುಮ್ಮನೆ ಇರುವುದಿಲ್ಲ. ನಿದ್ದೆಯಲ್ಲೂ ತನ್ನ ಕಾಲನ್ನು ಒಂದು ಸಲ ಹೀಗೆ ಮಾಡ್ತಾ ಇರ್ತದೆ. ಹಾಗೆ ಅಶ್ವತ್ಥ ವೃಕ್ಷ ಆಕಾಶದಲ್ಲಿ ಗಾಳಿಯ ವೇಗ ಇಲ್ಲದೆ ಹೋದರೂ ಅದೇನೋ ಪಟಪಟ ಶಬ್ದ ಮಾಡ್ತಾ ಇರ್ತದೆ. ಕೊನೆಯ ಪಕ್ಷ ಅದರ ಎಲೆಯಲ್ಲಿ ಒಂದು ಬಾಲ ಇರ್ತದೆ, ಆ ಬಾಲವನ್ನಾದರೂ ಅಲುಗಾಡಿಸಿಕೊಂಡು ಒಂದು ಶಬ್ದ ಮಾಡ್ತದೆ, ಸುಮ್ಮನಿರುವುದಿಲ್ಲ. ಅಶ್ವತ್ಥಿಷ್ಠತಿ ಇದೆ ಅಶ್ವತ್ಥ ಅಂತ ಅಶ್ವತ್ಥ ವೃಕ್ಷಕ್ಕೆ ಹೆಸರು. ಭಗವಂತ ಅಶ್ವತ್ಥ ಯಾಕೆ? ಅವನು ಸುಮ್ಮನಿರುವುದಿಲ್ಲ. ಅವನು ಚಾತುರ್ಮಾಸ್ಯ ಕಾಲದಲ್ಲಿ ನಿದ್ದೆ ಮಾಡ್ತಾನೆ ಅಂತ ನೋಡಿದರೆ ನಿದ್ದೆ ಅಲ್ಲ, ನಿದ್ದೆಯಲ್ಲಿ ಶಯಾನು ಯಾತಿ ಸರ್ವತಃ ಎಲ್ಲ ಕೆಲಸ ಮಾಡ್ತಾ ಇರ್ತಾನೆ ಅಶ್ವತ್ಥ. ಜೊತೆಗೆ ಅಶ್ವತ್ಥ ಅಂದರೆ ಆಶು ವಾತಿ, ವೇಗವಾದ ಸಂಚಾರವುಳ್ಳವ, ಆದರೆ ನಿಂತಲ್ಲೇ ಇರ್ತಾನೆ. ತಿಷ್ಠತಿ, ಆಶು ವಾತಿ ಪರಂತು ತಿಷ್ಠತಿ, ಅವನು ನಿಂತಲ್ಲೇ ಎಲ್ಲ ಕಡೆಗೂ ಓಡಾಡ್ತಾ ಇರ್ತಾನೆ. ಇದು ದೇವರ ಅಶ್ವತ್ಥತ್ವ. ನಮ್ಮಲ್ಲೆಲ್ಲ ನಾವು ಕೂಡ ಕೆಲವು ಸಲ ಹಾಗೆ ಮಾಡ್ತೇವೆ. ಉಪನ್ಯಾಸಕ್ಕೋಸ್ಕರ ಇಲ್ಲೇ ಕೂತಿರ್ತೇವೆ, ಆದರೆ ಊರಲ್ಲೆಲ್ಲ ಸಂಚಾರ ಆಗ್ತಾ ಇರ್ತದೆ. ಹಾಗೆ ಆಶು ವಾತಿ ಇತಿ ಅಶ್ವ, ತಿಷ್ಠತಿ ಇತಿ ಥ, ಅಶ್ವವತ್ ತಿಷ್ಠತಿ ಇತಿ ಅಶ್ವತ್ಥ. ಅಷ್ಟೇ, ಅಶ್ವಶ್ಚಾಸು ತಶ್ಚ ಅಶ್ವತ್ಥ. ಅಂದರೆ ದೇವರು ಕೂತಲ್ಲೇ ಇರ್ತಾನೆ ಅಂದರೆ ಸರ್ವವ್ಯಾಪ್ತ, ಅವ ಎಲ್ಲ ಕಡೆ ಇದ್ದಾನೆ ಅಂತ. ಎಲ್ಲ ಕಡೆ ಇದ್ದುಕೊಂಡು ಅವ ಆಶುವಾತಿ, ಎಲ್ಲ ಕಡೆಯಲ್ಲೂ ಕೂಡ ಸಂಚಾರ ಮಾಡ್ತಾನೆ. ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಅಂತರ್ಯಾಮಿಯಾಗಿ ದೇವರು ಇರುವುದರಿಂದ, ಬೀಸುವ ಗಾಳಿಯಲ್ಲೂ ಕೂಡ ಅಂತರ್ಯಾಮಿಯಾಗಿ ಇರುವುದರಿಂದ ಅವ ಸರ್ವತ್ರ ಸಂಚಾರಶೀಲ. ಆದರೆ ಅವನಿಗೆ ಶ್ರಮ ಯಾವುದೂ ಇಲ್ಲ, ಸಂಚರಣದಿಂದ ಉಂಟಾಗುವ ಶ್ರಮ ಇಲ್ಲ. ಒಂದು ಕಡೆ ನಿಂತವನು ನಿಂತೇ ಇದ್ದರೆ ಹೇಗೋ ಹಾಗೆ ಇರ್ತಾನೆ, ಆದರೆ ಎಲ್ಲ ಕಡೆ ಸಂಚಾರ ಮಾಡ್ತಾ ಇರ್ತಾನೆ. ಅಂತಹ ಅಶ್ವತ್ಥ ಸರ್ವವೃಕ್ಷಾಣ, ಅಶ್ವತ್ಥಕ್ಕೆ ಅಷ್ಟು ಮಹತ್ವ. ನಮಗಿದೆಲ್ಲ ಅರ್ಥ ಆಗುವುದಿಲ್ಲ. ಅಶ್ವತ್ಥದ ಮರ ಇಟ್ಟು ಕಡಿದು ಬಿಸಾಡ್ತೇವೆ. ಅದು ಅಷ್ಟು ಕೊನೆಗೆ ಕೆಲವರು ಬಹಳ ಸಂಪ್ರದಾಯಸ್ಥ ವ್ಯಕ್ತಿಗಳು ಅಶ್ವತ್ಥ ಕಡಿತಾರೆ. ಯಾಕಂದರೆ ನಮ್ಮಲ್ಲಿ ಒಂದು ಹೋಮ ಆಗಬೇಕು, ಅದಕ್ಕೆ ಅಶ್ವತ್ಥದ ಕಡ್ಡಿ ಬೇಕು ಅಂತೇಳಿ ಕಡಿತಾರೆ. ಎಷ್ಟು ವಿಧಾನ ಮಾಡಿದ್ದಾರೆ ಅಂದರೆ, ಯಜ್ಞದಲ್ಲಿ ಅಶ್ವತ್ಥದ ಕಡ್ಡಿಯನ್ನು ಹೋಮಿಸುವಾಗ ಹಸಿ ಕಡ್ಡಿಯೇ ಆಗಬೇಕು ಅನ್ನೋದೊಂದು ಶಾಸ್ತ್ರ ವಿಧಾನ ಮಾಡಲಿಲ್ಲ.
ಅಶ್ವತ್ಥದ ವೃಕ್ಷದ ತುದಿ ಒಣಗಿ ಒಣಗಿ ತಾನಾಗಿ ಮರದ ಅಡಿಯಲ್ಲಿ ಬೀಳ್ತಾ ಇರ್ತದೆ. ಬೀಳ್ತಾ ಇರುವಂತಹ ಅಶ್ವತ್ಥದ ಕಡ್ಡಿಗಳನ್ನು ಒಟ್ಟು ಹಾಕಿ ಅಶ್ವತ್ಥದ ಸಮಿತಿಯಾಗಿ ಅದನ್ನು ಉಪಯೋಗಿಸಬೇಕು. ಕೆಲವರಿಗೆ ಕೆಲವು ಭಾವನೆ ಇದೆ. ಏನಂದರೆ ಯಾವತ್ತೂ ಸಮಿಧೆ ಅಂತ ಹೇಳಿದರೆ ಅದು ಹಸಿಯೇ ಇರಬೇಕು, ಹಸಿ ಸಮಿಧೆಗಳನ್ನೇ ಅಗ್ನಿಯಲ್ಲಿ ಹೋಮಿಸಬೇಕು. ಅದಕ್ಕೋಸ್ಕರ ಒಂದು ಅಶ್ವತ್ಥದ ಮರವನ್ನೇ ಗುಣದಿಂದ ಕರೆದು ಹೋಮಿಸಿದರೆ ಅವನಿಗೆ ಹೋಮದಿಂದ ಬರುವ ಪುಣ್ಯಕ್ಕಿಂತ 1000 ಪಟ್ಟು ಜಾಸ್ತಿ ಪಾಪ ಬರುವಂತಹ ಸಾಧ್ಯತೆ ಇದೆ. ಆದರೆ ಧರ್ಮಶಾಸ್ತ್ರದಲ್ಲಿ ಇನ್ನೊಂದು ವಿಷಯ ಹೇಳಿದೆ. ಕೆಲವೊಂದು ಧರ್ಮದ ಅನುಷ್ಠಾನಕ್ಕೆ ವೃಕ್ಷದ ಹಸಿ ಸಮಿಧೆಗಳು ಬೇಕಾಗ್ತವೆ, ಹಸಿ ಕೋಲುಗಳು ಬೇಕಾಗ್ತವೆ. ಯುದ್ಮ ಅಂದ್ಕೊಂಡು ಯುದ್ಮ ಸಂವಹನ ಮಾಡಬೇಕಾದ್ರೆ ಹಸಿಯಾದ ಕೋಲುಗಳು ಬೇಕಾಗ್ತವೆ. ಪರಿಧಿ ಅನ್ನುವುದಕ್ಕೂ ಕೂಡ ಹಸಿಯಾದ ಒಂದೊಂದು ಬಾಹುವಿನಷ್ಟು ಉದ್ದದ ಕೋಲುಗಳು ಬೇಕು. ಅದು ಅಶ್ವತ್ಥದ್ದು, ಪಲಾಶದ್ದು ಇತ್ಯಾದಿ ಬೇಕು. ಅದನ್ನು ಕತ್ತರಿಸುವುದಕ್ಕೆ ಹೇಳ್ತದೆ. ಆದರೆ ಆ ವೃಕ್ಷವನ್ನು ಕತ್ತರಿಸಿದ ಕಾರಣದಿಂದ ಕತ್ತರಿಸಿದ ಭಾಗದಲ್ಲಿ ಇನ್ನಷ್ಟು ಕೊಂಬೆಗಳು ಬಂದು ಆ ವೃಕ್ಷ ದೊಡ್ಡದಾಗುತ್ತೆ. ಅದಕ್ಕೋಸ್ಕರವೇ ವೃಕ್ಷಕ್ಕೆ ವೃಕ್ಷ ಅಂತ ಹೆಸರು. ವೃಕ್ಷ ಅಂದರೆ ಏನು? ವೃಶ್ಚಿಯತೆ ಇತಿ ವೃಕ್ಷ ಅಂದರೆ ಕತ್ತರಿಸಲ್ಪಡುವಂತಹದ್ದು ಅಂತ ಅರ್ಥ. ವೃಶ್ಚುಚ್ಛೇದನೆ ಎಂಬ ಧಾತುವಿನಿಂದ ನಿಷ್ಪನ್ನವಾದದ್ದು. ಕತ್ತರಿಸಲ್ಪಟ್ಟದ್ದು ಅಂತ ವೃಕ್ಷವನ್ನೇ ಯಾಕೆ ಕರೆಯುವುದು? ಯಾಕಂದರೆ ಅದು ಕತ್ತರಿಸಲ್ಪಟ್ಟ ಮೇಲೆಯೂ ಚೆನ್ನಾಗಿ ಬೆಳೆಯುತ್ತೆ, ಆದ್ದರಿಂದ ಅದನ್ನು ವೃಕ್ಷ ಅಂತ ಕರೆಯುವುದು. ನಮ್ಮ ಕೈ ಕತ್ತರಿಸಲ್ಪಡುವುದಿಲ್ಲ ಅಂತಿಲ್ಲ, ಕತ್ತರಿಸಲ್ಪಡುವುದು, ಆದರೆ ಆಮೇಲೆ ಬೆಳೆಯುವುದಿಲ್ಲ. ಆದರೆ ವೃಕ್ಷ ಹಾಗಲ್ಲ, ಎಲ್ಲಿ ಕತ್ತರಿಸಿತು ಅಲ್ಲಿ ಮತ್ತೆ ಟೊಂಗೆಗಳನ್ನು ಕೊಟ್ಟುಕೊಂಡು ಅದು ಬೆಳೆಯುತ್ತಲ್ವ. ಆ ನಿಟ್ಟಿನಿಂದ ವೃಕ್ಷದಲ್ಲಿ ಕೊಂಬೆಗಳನ್ನು ಕತ್ತರಿಸುವುದು ಅನ್ನೋದು ದೋಷ ಅಲ್ಲ. ಅದು ಯಜ್ಞಾದಿ ಕರ್ಮಕ್ಕೆ ಸಮಿತ್ತುಗಳಿಗೋಸ್ಕರ ವೃಕ್ಷದ ಟೊಂಗೆಗಳನ್ನು ಕತ್ತರಿಸಬಹುದು. ಆದರೆ ಅಶ್ವತ್ಥವನ್ನು ಅಂತಹ ಮಹಾ ಉದ್ದೇಶ ಇಲ್ಲದೆ ಕತ್ತರಿಸುವುದು ಸಂಪೂರ್ಣ ನಿಷಿದ್ಧ. ಅದು ಒಂದು ಅಶ್ವತ್ಥವನ್ನು ಸಂಹರಿಸಿದರೆ 1000 ಪ್ರಾಣಿ ಹತ್ಯೆಗೆ ಸಮ ಅಂತ ಹೇಳ್ತಾರೆ. 1000 ಪ್ರಾಣಿ ಹತ್ಯೆ ಅನ್ನುವುದು 12 ವಿಪ್ರ ಹತ್ಯೆಗೆ ಅಂದರೆ ಬ್ರಹ್ಮ ಹತ್ಯೆಗೆ ಸಮಾನವಾದದ್ದು. ಒಂದು ವೃಕ್ಷದ ಸಂಹಾರವನ್ನು ಅಷ್ಟು ದೊಡ್ಡ ಪಾಪವನ್ನಾಗಿ ಪರಿಗಣಿಸಿದೆ. ಆದರೆ ಅಶ್ವತ್ಥ ವೃಕ್ಷವನ್ನು ಕೊಲ್ಲಬಾರದು, ಸಾಯಿಸಬಾರದು ಅಂತ ಯಾಕೆ ಹೇಳುವುದು ಅಂತ ಹೇಳಿದರೆ, ಅಶ್ವತ್ಥ ವೃಕ್ಷ ಒಂದು ವೃಕ್ಷ ಬದುಕಿತು ಅಂತಾದರೆ ಸುಮಾರು 33,000 ಜನಕ್ಕೆ ಬೇಕಾದಷ್ಟು ಆಮ್ಲಜನಕವನ್ನು ಕೊಡುತ್ತೆ. ಒಂದು ವೃಕ್ಷ ಚೆನ್ನಾಗಿ ಹಗಲು ರಾತ್ರಿ ಅದು ಉಸಿರಾಡ್ತಾ ಇರ್ತದೆ. ಅದು ಅಷ್ಟು ಜನಕ್ಕೆ ಬೇಕಾದ ಆಮ್ಲಜನಕ, ವಾತಾವರಣ ಶುದ್ಧಿಯನ್ನು ಮಾಡತಕ್ಕಂತಹ ವಿಶೇಷ ಶಕ್ತಿ ಅಶ್ವತ್ಥದಲ್ಲಿದೆ. ಆ ದೃಷ್ಟಿಯಿಂದಲೇ ಎಷ್ಟು ಸಮಯವಾದರೂ ಗರ್ಭವನ್ನು ಧರಿಸುವುದಕ್ಕೆ ಶಕ್ತಿ ಇಲ್ಲದೇ ಇದ್ದಂಥ ಹೆಣ್ಣು ಮಕ್ಕಳು, ಗರ್ಭಶಕ್ತಿ ಕ್ಷೀಣತೆಯುಳ್ಳವರು ಅಶ್ವತ್ಥ ಪ್ರದಕ್ಷಿಣೆ ಮಾಡ್ತಾ ಅಶ್ವತ್ಥದಿಂದ ಬೀಸುವ ಗಾಳಿಯನ್ನು ಒಂದು ವಿಶಿಷ್ಟ ಕಾಲದಲ್ಲಿ ತಾವು ಸ್ವೀಕರಿಸಿದ ಪಕ್ಷದಲ್ಲಿ ಅವರ ಗರ್ಭಶಕ್ತಿ ವೃದ್ಧಿಯಾಗಿ ಗರ್ಭವನ್ನು ಧರಿಸುವ ಶಕ್ತಿ ಬರ್ತದೆ. ಇಂಥದ್ದನ್ನೆಲ್ಲ ಆಯುರ್ವೇದ ಶಾಸ್ತ್ರ ಹೇಳ್ತದೆ. ಹಾಗಾದರೆ ಆ ವೃಕ್ಷಕ್ಕೆ ಅಷ್ಟು ಮಹತ್ವ ಇದೆ. ಆ ಕಾರಣ ಏನು? ಅದರಲ್ಲಿ ಭಗವಂತನ ವಿಭೂತಿ ಇದೆ. ಅಶ್ವತ್ಥ ಸರ್ವವೃಕ್ಷಾಣ ದೇವಋಷೀಣಾಂಚ ನಾರದ. ದೇವಋಷಿಗಳಲ್ಲಿ ನಾನು ನಾರದ ಇದ್ದೇನೆ. ಇಂಥದ್ದು ತುಂಬ ಇದೆ. ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷರಕ್ಷಸ. ಅಲ್ಲಲ್ಲಿ ಇಂತಹ ರೂಪದಲ್ಲಿ ನನ್ನ ವಿಶೇಷವಾದಂತಹ ವಿಭೂತಿಯನ್ನು ಇಟ್ಟಿದ್ದೇನೆ. ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ. ಇದಕ್ಕಿಂತ ಹೆಚ್ಚು ವಿಶೇಷಗಳು ಕೆಲವು. ಒಂದು ಮೃಗಾಣಾಂಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ ಅಂತ ಹೇಳ್ತಾರೆ. ಮೃಗಗಳಲ್ಲಿ ಸಿಂಹದಲ್ಲಿ ನನ್ನ ವಿಭೂತಿ ರೂಪ ಇದೆ ಅಂತ ಹೇಳ್ತಾರೆ. ಅದರಿಂದ ಸಿಂಹಗಳನ್ನು ಕೊಲ್ಲಬಾರದು ಅಂತ ಇವತ್ತು ನಮ್ಮ ಸರ್ಕಾರ, ಅದು ಹುಲಿ ಸಿಂಹಗಳು ಎರಡೂ ಕೂಡ ನಮ್ಮ ದೇಶದ ಪ್ರಾಣಿ ಅಂತ ಉದ್ಘೋಷಣೆ ಮಾಡಿದೆ. ಈ ಮೃಗೇಂದ್ರ ಅಂದರೆ ವನರಾಜ ಅಂತ ಅದನ್ನು ಉಲ್ಲೇಖ ಮಾಡಿದೆ. ಅದು ಯಾಕಿರ್ಬೋದು? ವಸ್ತುತಃ ನಮ್ಮ ದೇಶದ ಪ್ರಾಣಿಯಾಗಿ ನಿಯುಕ್ತವಾಗಬೇಕಾದಂತಹ ಪ್ರಾಣಿ ಅಂತ ಹೇಳಿದರೆ ಗೋ. ದೇಶದ ಪ್ರಾಣಿ ಅಂತ ಹೇಳಿದರೆ ಗೋವೇ ಆಗಬೇಕು. ಅದನ್ನು ಪುರಾಣಗಳು ಹೇಳ್ತಾರೆ. ಈ ದೇಶದಲ್ಲಿ ಅಂದರೆ ಗಂಗೆಯಿಂದ ಹಿಡಿದು ಕಾವೇರಿಯ ತನಕ 7 ಮಹಾನದಿಗಳು ಹರಿಯತಕ್ಕಂತಹ ಈ ಪ್ರದೇಶಕ್ಕೆ ನಿಜವಾದ ಪ್ರಾಣಿ ಅಂದರೆ ಪ್ರತಿಯೊಬ್ಬರೂ ಸಂರಕ್ಷಿಸಲೇಬೇಕಾದ ಪ್ರಾಣಿ ಅಂತ ಹೇಳಿದರೆ ಗೋವು. ಗೋವಿನ ಮೂಲಕವೇ ಈ ದೇಶದ ಅಭಿವೃದ್ಧಿ. ಆದ್ದರಿಂದ ದೇಶದ ಪ್ರಾಣಿ ಅಂತ ಹೇಳಿದರೆ ನಿಜವಾಗಿ ಗೋವಾಗಬೇಕು. ಆದರೆ ಗೋವಿಗೆ ಅಂತಹ ಪ್ರಾಣಿ ಸ್ಥಾನ ಬರದೆ ಈ ಮೃಗಾಣಾಂಚ ಮೃಗೇಂದ್ರೋಹಂ ಅಂತ ದೇವರು ಹೇಳಿದ್ರಿಂದ ಆ ಮೃಗೇಂದ್ರಕ್ಕೆ ಅಂತಹ ಸ್ಥಾನ ಬಂತು. ಅಂದರೆ ಕೃಷ್ಣ ಒಂದು ಕೆಲಸ ಮಾಡಬೇಕಿತ್ತು, ತನ್ನ ವಿಭೂತಿ ರೂಪವನ್ನು ಗೋವಿನಲ್ಲಿ ಇಡಬೇಕಿತ್ತು. ಹಾಗಾದರೂ ಗೋ ರಕ್ಷಣೆ ಬಹಳ ಚೆನ್ನಾಗಿ ಆಗ್ತಾ ಇದೆ ಈ ದೇಶದಲ್ಲಿ. ಆದರೆ ಅದನ್ನು ಹೇಳಿಲ್ಲ ಕೃಷ್ಣ ಗೀತೆ. ಆದರೆ ಕೃಷ್ಣ ಗೋಪಾಲಕನಾಗಿಯೇ ಆಗಬೇಕು.
ಆದರೆ ಇದರ ಅಭಿಪ್ರಾಯ ಏನು? ನಾನು ಗೋವಿನಲ್ಲಿ ನನ್ನ ವಿಭೂತಿ ರೂಪ ಇಟ್ಟರೂ ಕೂಡ ಇವರು ಕತ್ತರಿಸುವುದನ್ನು ಬಿಡುವುದಿಲ್ಲ ಅಂತ ಕೃಷ್ಣನಿಗೆ ತೀರ್ಮಾನ. ಯಾಕೆಂತ ಹೇಳಿದ್ರೆ ಗೋವಿನಲ್ಲಿ ಅಂತಹ ಸತ್ವ ಇದೆ. ಗೋವಿನ ಹಾಲಿನಲ್ಲೇ ಅಷ್ಟು ಶಕ್ತಿ ಇದೆ ಅಂತಾದರೆ ಅದರ ಒಳಗಿದ್ದ ಮಾಂಸದಲ್ಲಿ ಎಷ್ಟು ಇರಲಿಕ್ಕಿಲ್ಲ. ಇದನ್ನು ಆಲೋಚನೆ ಮಾಡ್ತವೆ ಜನಗಳು. ಆ ಕಾರಣದಿಂದ ಅಂತಹ ಸತ್ವ ವಿಶೇಷ ಗೋವಿನಲ್ಲಿರುವ ಕಾರಣದಿಂದ ಗೋವಿನ ಬಗ್ಗೆ ಆ ಗೋವು ಒಂದು ಮಾಂಸಖಂಡ ತುಂಬಿಕೊಂಡು ಒಂದು ಕೆಚ್ಚಲು ತುಂಬಿಕೊಂಡು ಒಂದು ಗೋವು ಬರ್ತಾ ಇದೆ ಅಂದರೆ ಅದನ್ನು ನೋಡುವವರಿಗೆ ಯಾವುದೋ ಒಂದು ಚಿರೋಟಿ ಪೇಣಿ ಎದುರಿಗೆ ಬಂದ ಹಾಗೆ ಅನುಭವ ಆಗ್ತದೆ ಕೆಲವರಿಗೆ. ಅಂಥ ಒಂದು ಸತ್ವದ ಭಾವನೆ ಅವರ ಬಾಯಿಯಲ್ಲಿ ನೀರು ಊರಿಸತಕ್ಕಂತಹ ಕೆಲಸ ನಡೆಯುತ್ತೆ. ಆದರೆ ಅದರ ಪಾಲನೆ ಮಾಡುವುದಕ್ಕೆ ನಾನು ನಿಲ್ತೇನೆ ಅಂತ ಕೃಷ್ಣ ಗೋಪಾಲಕೃಷ್ಣನಾಗಿ ಗೋವುಗಳ ಹಿಂಡಿನ ಜೊತೆಗೆ ಬದುಕಿ ಗೋವುಗಳನ್ನು ತಾನೇ ಕರೆದುಕೊಂಡು ಹುಲ್ಲುಗಾವಲಿಗೆ ಹೋಗಿ ಅಲ್ಲಿ ರಕ್ಷಣೆ ಮಾಡಿ ಒಂದು ಮಹಾಮಳೆಯಿಂದಾಗಿ ತತ್ತರಿಸಿ ಗೋವುಗಳೆಲ್ಲವೂ ಕೂಡ ಕೊಚ್ಚಿ ಹೋಗುವಂತಹ ಪ್ರಸಂಗ ಬಂದಾಗ ಗೋವರ್ಧನ ಪರ್ವತವನ್ನೇ ಎತ್ತಿ ಹಿಡಿದು ಇಡೀ ಗೋವುಗಳನ್ನು ರಕ್ಷಣೆ ಮಾಡಿದಂತಹ ಗೋಪಾಲಕ ಭಗವಂತ ಶ್ರೀಕೃಷ್ಣ. ಅಂದರೆ ಗೋವುಗಳ ಪಾಲಕನಾಗಿ ಗೋಪಕೃಷ್ಣನಾಗಿ ಆವಿರ್ಭವಿಸಿದವ ತನ್ನ ವಿಭೂತಿಯನ್ನು ಗೋವಿನಲ್ಲಿ ಹೇಳುವುದಿಲ್ಲ. ವಿಭೂತಿಯನ್ನು ಹೇಳುವುದಿಲ್ಲ ಯಾಕೆ ಅಂತ ಹೇಳಿದರೆ ಗೋವಿನಲ್ಲಿ ನನ್ನ ವಿಭೂತಿ ಇರುವುದಲ್ಲ, ಗೋವಿನಲ್ಲಿ ನಾನೇ ಇರುವುದು. ಅವನ ವಿಭೂತಿಗೂ ಅವನಿಗೂ ಸ್ವಲ್ಪ ವ್ಯತ್ಯಾಸ ಇದೆ. ವಿಭೂತಿ ಎನ್ನುವುದು ಅದರ ಒಂದು ವಿಶೇಷ ಸ್ಥಾನಮಾನ ಬರುವುದಕ್ಕಷ್ಟೇ ಕಾರಣವಾಗ್ತದೆ. ಆದರೆ ಅದರಲ್ಲಿ ದೇವರೇ ಕೂತರೆ ಅದರಲ್ಲಿ ಪೂಜ್ಯತೆ ಉಂಟಾಗ್ತದೆ. ಪೂಜ್ಯತೆಗೆ ಅದು ಕಾರಣವಾಗ್ತದೆ. ಈಗ ಅಶ್ವತ್ಥದಲ್ಲಿ ಭಗವಂತನ ವಿಭೂತಿ ರೂಪ ಇರುವುದರಿಂದ ಅಶ್ವತ್ಥ ಏನಾಯಿತು? ವೃಕ್ಷಗಳಲ್ಲೆಲ್ಲ ಶ್ರೇಷ್ಠವೆನಿಸಿತು. ಆದರೆ ಅಶ್ವತ್ಥವು ಪೂಜ್ಯವಾದದ್ದು ಯಾಕೆ? ಅದು ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತ ಶಿವರೂಪಾಯ ಅಂತ ಅದರಲ್ಲಿ ತ್ರಿಮೂರ್ತಿ ಸನ್ನಿಧಾನದ ಕಾರಣದಿಂದಾಗಿ ಅದು ಪೂಜ್ಯವಾಗುತ್ತೆ. ವಿಭೂತಿ ಅನ್ನೋದು ಪೂಜ್ಯತೆಗೆ ಹೇತು ಅಲ್ಲ. ವಿಭೂತಿ ಅನ್ನೋದು ಸಜಾತೀಯ ವಸ್ತುಗಳಲ್ಲಿ ಅದಕ್ಕೆ ಒಂದು ಶ್ರೇಷ್ಠತಾ ಸಂಪಾದಕವಾದದ್ದು ಅಷ್ಟೇ. ಅದರ ಪೂಜ್ಯತಾ ಕಾರಣ ಬೇರೆ ಬೇರೆ ಇರ್ತದೆ. ಈಗ ಗೋವಿನಲ್ಲಿ ಭಗವಂತನ ವಿಭೂತಿಯಿಂದ ಅದು ಎತ್ತರಕ್ಕೆ ಬರುವುದಲ್ಲ. ಅದರಲ್ಲಿ ಸಾಕ್ಷಾತ್ ಗವಾಂತರ್ಗತ ಗೋಪಾಲಕೃಷ್ಣಾಯ ನಮಃ ಅಂತ ಗೋವಿನಲ್ಲಿ ತಾನು ಗೋಪಾಲಕೃಷ್ಣ ರೂಪದಿಂದ ಸಂಸ್ಥಿತನಾಗಿದ್ದುಕೊಂಡು ಗೋವಿನ ಪೂಜ್ಯತೆಗೆ ಕಾರಣನಾಗಿದ್ದಾನೆ. ಝಷಾಣಾಂ ಮಕರಶ್ಚಾಸ್ಮಿ ಸ್ರೋತಸಾಂ ಅಸ್ಮಿ ಜಾಹ್ನವಿ. ಹರಿಯುವ ನದಿಗಳಲ್ಲಿ ನಾನು ಗಂಗೆಯಾಗಿದ್ದೇನೆ. ಅದು ಕೂಡ ಗಂಗೆಯಾಗಿದ್ದೇನೆ ಅಂತ ಹೇಳುವುದಿಲ್ಲ ಕೃಷ್ಣ, ನಾನು ಜಾಹ್ನವಿಯಾಗಿದ್ದೇನೆ ಅಂತ ಹೇಳ್ತಾನೆ. ಇದರ ಅಭಿಪ್ರಾಯ ಏನು? ಒಂದು ಬಹಳ ಮುಖ್ಯವಾದದ್ದು, ದೇವರ ವಿಭೂತಿ ಯಾವುದರಲ್ಲಿದೆಯೋ ಅದು ಉಳಿದದ್ದಕ್ಕಿಂತ ಶ್ರೇಷ್ಠವಾಗಿದೆ. ಅದರಿಂದ ಗಂಗೆ ಎಂಬುದು ನದಿಗಳಲ್ಲಿ ಶ್ರೇಷ್ಠವಾದದ್ದು ಅನ್ನೋದು ಸ್ಪಷ್ಟವಾಯಿತು. ಎರಡನೆಯದ್ದು, ಅದು ಭಗವಂತನ ವಿಭೂತಿ ಆದ್ದರಿಂದ ಅದರ ಸಂರಕ್ಷಣೆಯು ನಮ್ಮ ಜವಾಬ್ದಾರಿಯಾಗಿದೆ ಅನ್ನೋದು ಗೊತ್ತಾಯಿತು. ಅಂದರೆ ಗಂಗೆಯನ್ನು ಸಂರಕ್ಷಣೆ ಮಾಡುವುದು ನಮ್ಮ ಜವಾಬ್ದಾರಿ. ಇವತ್ತಿಗೆ 15 ವರ್ಷ ಹಿಂದೆ ಗಂಗೆ ಹೇಗಿತ್ತೋ ಈಗ ಹಾಗಿಲ್ಲ. ಇವತ್ತಿಗೆ 15 ವರ್ಷ ಗಂಗೆ ಎಷ್ಟು ದೊಡ್ಡವಳಿದ್ದೋ ಅದಕ್ಕಿಂತ ಸುಮಾರು 40% ಕಡಿಮೆ ಆಗಿದ್ದಾರೆ. ಅವತ್ತು ಎಷ್ಟಿತ್ತು ಅದರಿಂದ 40% ಗಂಗೆ ಚಿಕ್ಕದಾಗ್ತಾ ಬಂದಿದೆ. ಅಂದರೆ ಗಂಗೆಯನ್ನು ದೀರ್ಘಕಾಲ ನಾವು ಉಳಿಸಿಕೊಳ್ಳುತ್ತೇವೆ ಅಂತ ಹೇಳುವುದೇ ಕಷ್ಟ. ಆ ರೀತಿ ಗಂಗೆ ಕ್ಷೀಣವಾಗುವುದಕ್ಕೆ ನಾವು ಅದರ ಮೇಲೆ ಮಾಡತಕ್ಕಂಥ ದೌರ್ಜನ್ಯ, ಅದರ ಜಲಾನಯನ ಪ್ರದೇಶಗಳಲ್ಲಿ ಮಾಡಿರುವ ಗಣಿಗಾರಿಕೆಗಳು, ಆಯಾ ಪ್ರದೇಶದಲ್ಲಿ ಮಾಡಿ ಆ ಗಂಗೆಗೆ ನಾನಾ ಅಣೆಕಟ್ಟುಗಳನ್ನು ಕಟ್ಟಿಕೊಂಡು ಅದರಿಂದ ವಿದ್ಯುತ್ ಉತ್ಪಾದನೆ ಅನ್ನುವ ದೃಷ್ಟಿಯಿಂದ ನಾವು ವಾಣಿಜ್ಯೋದ್ದೇಶಗಳಿಂದ ಗಂಗೆಯನ್ನು ಬಳಸಿಕೊಳ್ಳುವಂಥ, ಗಂಗಾ ಆರಂಭವಾಗಿ ಹರಿಯತಕ್ಕಂತಹ ದೇವಭೂಮಿ ಎಲ್ಲಿ ನಾವು ಪರ್ವತವನ್ನು ಕಡಿಬಾರದು ಅಂತ ಶಾಸ್ತ್ರದ ವಿಧಾನ ಇದೆಯೋ ಅಂತಹ ದೇವಭೂಮಿಯಿಂದ ಕರೆಸಿಕೊಂಡಂತಹ ಹಿಮವತ್ ಪರ್ವತ ಪ್ರದೇಶಗಳಲ್ಲಿ ಕೈಗೊಂಡಂತಹ ನಾನಾ ರೀತಿಯ ಯೋಜನೆಗಳು, ಆಧುನಿಕ ವೈಜ್ಞಾನಿಕ ಲಾಲಸೆಗಳ ಕಾರಣದಿಂದಾಗಿ ಗಂಗೆಯ ಕ್ಷೀಣತೆ ಇವತ್ತು 15 ವರ್ಷ ಹಿಂದೆ ಹೋಗಿ ಗಂಗೆಯನ್ನು ನೋಡಿದವನಿಗೆ ಇವತ್ತು ಗಂಗೆಯನ್ನು ನೋಡಿದರೆ ಅರ್ಥ ಆಗ್ತದೆ, ಇಷ್ಟು ಗಂಗೆ ಬಡವಾಗಿ ಹೋಗಿದ್ದಾಳು ಅಂತ ಅನಿಸುತ್ತೆ. ಹಾಗಾದರೆ ಗಂಗೆಯ ಕ್ಷೀಣತೆ ಹೀಗೆ ಮುಂದುವರೆದರೆ ಈಗ ಯಾವ ಕ್ರಮದಲ್ಲಿ ಮುಂದುವರಿತಾ ಇದೆಯೋ ಈ ಕ್ರಮದಲ್ಲಿ ಮುಂದುವರೆದು ಇನ್ನು 220 ವರ್ಷದ ನಂತರ ಭಾರತ ದೇಶದಲ್ಲಿ ಗಂಗೆ ಇರುವುದಿಲ್ಲ ಅನ್ನೋದನ್ನು ವಿಜ್ಞಾನಿಗಳೇ ಹೋಗ್ತಾರೆ. ಹಾಗಾದರೆ ಭಗವಂತನ ವಿಭೂತಿ ರೂಪಕ್ಕೆ ಅಧಿಷ್ಠಾನವೆನಿಸಿದಂತಹ ಗಂಗೆ, ಅದರಲ್ಲಿ ಜಾಹ್ನವಿ ಅಂತ ಕರೀತಾರೆ. ಜಾಹ್ನವಿ ಎಂದರೆ ಹರಿದ್ವಾರದ ನಂತರ ಹರಿಯುವ ಗಂಗೆಗೆ ಜಾಹ್ನವಿ ಅಂತ ಹೆಸರು. ಯಾಕಂದರೆ ಹರಿದ್ವಾರದಲ್ಲಿ ಭಗೀರಥನ ಹಿಂಬದಿಯಿಂದ ಬರ್ತಾ ಇದ್ದಂತಹ ಗಂಗೆ ಅಲ್ಲಿ ತಪಸ್ಸಿನಲ್ಲಿ ಆರೂಢನಾಗಿ ಯಾಗಶಾಲೆಯನ್ನು ಕಟ್ಟಿಕೊಂಡು ಯಜ್ಞನಿಷ್ಠನಾಗಿದ್ದಂತಹ ಜನ್ನು ಅಂತಕ್ಕಂತಹ ಕ್ಷತ್ರಿಯ ರಾಜಋಷಿ, ಆ ಜನ್ನು ಮಹರ್ಷಿಯ ಯಜ್ಞವಾಟವನ್ನು ತಾನು ತನ್ನ ಪ್ರವಾಹದಲ್ಲಿ ಕೊಚ್ಚಿ ಎಳೆದು ಹೋಗುವಾಗ ಜನ್ನುವಿಗೆ
ಭಗೀರಥ ದೇವತೆಗಳನ್ನು ಪ್ರಾರ್ಥಿಸಿದ್ದು. ದೇವತೆಗಳು ಜನ್ಮುವಿನ ಹತ್ರ ಗಂಗೆ ನಿನ್ನ ಮಗಳಲ್ಲವೇ ಅಂತ ಸಮಾಧಾನ ಮಾಡಿದ್ದು. ಆವಾಗ ಜನ್ಮು ತನ್ನ 2 ಕಿವಿಗಳಿಂದ ಗಂಗೆಯನ್ನು ಹೊರಬಿಟ್ಟರು. ಅವತ್ತಿನಿಂದ ಆಕೆಗೆ ಜಾಹ್ನವಿ ಅಂತ ಹೆಸರು. ಹೀಗೆ ಹರಿದ್ವಾರದಲ್ಲಿ ಜನ್ಮುವಿನ ಯಜ್ಞವಾಟದ ಪ್ರದೇಶದಿಂದ ಗಂಗೆ 2 ಭಾಗವಾಗಿ ಬಂದು ಮತ್ತೆ ಒಂದಾಗಿ ಹರಿತಾಳೆ. ಆ ಭಾಗದಿಂದ ಅಲ್ಲಿಗೆ ಜಾಹ್ನವಿ ಅಂತ ಹೆಸರು. ಆ ಭಾಗದಿಂದಲೇ ಗಂಗೆ ಗಲೀಜಾಗುವುದಕ್ಕೆ ಶುರುವಾಗುವುದು. ಯಾಕಂದರೆ ಅಲ್ಲಿಯ ತನಕ ಆ ಪರ್ವತ ಪ್ರದೇಶದಲ್ಲಿ ವಸತಿ ಮಾಡತಕ್ಕಂಥ ಒಂದು ಹೆಚ್ಚು ಗಲಾಟೆ ಇಲ್ಲ. ಆಮೇಲೆ ಗಂಗೆಯ ಸುತ್ತಲೂ ದೇವಸ್ಥಾನ, ಗಂಗೆಯ ಎಲ್ಲ ತೀರದಲ್ಲೂ ವಸತಿ. ಈ ವಸತಿ ಆದ ಏನಾಗ್ತದೆ, ಜನರು ಮಾಡುವ ಬೇಡದೇ ಇದ್ದ ವಸ್ತುಗಳು, ಅದು ಇವತ್ತು ಬಂದಿರತಕ್ಕಂಥ ಪ್ಲಾಸ್ಟಿಕ್ಗಳು, ಅವರ ಬಟ್ಟೆಯೂ ಕೂಡ ನೀರಿನಲ್ಲಿ ಬಣ್ಣ ಆಗುವುದಿಲ್ಲ. ಅಂಥ ಬಟ್ಟೆಗಳು ಎಲ್ಲ ಕಾಟನ್ ಅನ್ನೋ ಬಟ್ಟೆ ಇಲ್ಲವೇ ಇಲ್ಲ ಈಗ. ಅದು ಟೆರಿ ಕಾಟನ್ ಅಂತ ಅದಕ್ಕೊಂದು ಸೇರಿಸುವುದು, ಏನು ಇನ್ನೊಂದು ಯಾವುದೋ ನೈಲಾನ್, ಮತ್ತೊಂದು ಯಾವುದು, ಒಟ್ಟು ಪ್ಲಾಸ್ಟಿಕ್ಗಳನ್ನೇ ಹಾಕೊಳ್ಳೋದು ಮನುಷ್ಯ. ಅದನ್ನು ತೆಗೆದು ಬಿಸಾಡಿದರೆ ಗಂಗೆಯಲ್ಲೇ ಬಿಸಾಡುವುದು. ಆ ಗಂಗೆಯಲ್ಲಿ ಹಾಕಿದ್ದು ಯಾವತ್ತೂ ಮಣ್ಣಾಗುವುದಿಲ್ಲ. ಗಂಗೆ ಅಂದರೆ ಸಮಸ್ತ ನದಿಗಳು ಈ ಕಾರಣದಿಂದ ಅಪಾವಿತ್ರ್ಯವನ್ನು ಪಡೆಯುವುದಕ್ಕೆ ಸಾಧ್ಯವಾಗ್ತದೆ. ಈ ಕಾರಣದಿಂದ ಜಾಹ್ನವಿ ಅಂದರೆ ಮನುಷ್ಯರು ವಾಸ ಮಾಡುವ ಪ್ರದೇಶದಲ್ಲಿ ಹರಿಯತಕ್ಕಂತಹ ಗಂಗೆಗೆ ಜಾಹ್ನವಿ ಅಂತ ಹೆಸರು. ಆ ಜಾಹ್ನವಿಯಲ್ಲಿ ಸ್ರೋತಸ ಅಸ್ಮಿ ಜಾಹ್ನವಿ, ಅಲ್ಲಿ ನನ್ನ ವಿಭೂತಿ ರೂಪ ಇದೆಯಪ್ಪ. ಆದ್ದರಿಂದ ಗಂಗೆ ಅಂದರೆ ಅದು ಶ್ರೀಕೃಷ್ಣನ ವಿಭೂತಿ. ಶ್ರೀಕೃಷ್ಣನ ವಿಭೂತಿ ಅಂತಾದ ಮೇಲೆ ಅದನ್ನು ದೇವಭಾವದಿಂದ ಗೌರವಿಸಬೇಕು. ನದಿಗಳಲ್ಲೆಲ್ಲ ಶ್ರೇಷ್ಠವಾದದ್ದು. ಉಳಿದ ನದಿಗಳಿಗಿಂತ ಹೆಚ್ಚು ಪವಿತ್ರವಾಗಿ ಶುದ್ಧವಾಗಿ ನೋಡಿಕೊಳ್ಳಬೇಕಾದಂತಹ ನದಿ ಗಂಗೆ. ಈ ಎಚ್ಚರವನ್ನು ಕೊಡುವುದಕ್ಕೋಸ್ಕರವೂ ಭಗವಂತ ತನ್ನ ವಿಭೂತಿಗಳನ್ನು ಹೇಳ್ತಾನೆ. ಅಧ್ಯಾತ್ಮ ವಿದ್ಯಾನಾಂ ವಾದ ಪ್ರವದತಾಂ ಅಹಂ. ಅನೇಕ ಬಗೆಯ ವಿದ್ಯೆಗಳಿದ್ದಾವೆ. 64 ವಿದ್ಯೆಗಳು ಶಾಸ್ತ್ರದಲ್ಲಿ ಪ್ರಸಿದ್ಧವಾದವು. ಚತುಷ್ಷಷ್ಟಿ ಕಲಾವಿದ್ಯಾ ಅಂತ ಅದನ್ನು ಕರೀತಾರೆ. ಚತುಷ್ಷಷ್ಟಿ ಕಲೆಗಳನ್ನು ಮೀರಿದ ಒಂದು ವಿದ್ಯೆಗೆ ಅಧ್ಯಾತ್ಮ ವಿದ್ಯಾ ಅಂತ ಹೆಸರು. ಅದು 65ನೇ ವಿದ್ಯೆ. ಯಾಕಂದರೆ ನಮ್ಮಲ್ಲಿ ಶಾಸ್ತ್ರ 4 ಇರು. ಒಂದು ಧರ್ಮಶಾಸ್ತ್ರ, ಕೊನೆಯದ್ದು ಮೋಕ್ಷಶಾಸ್ತ್ರ, ಮಧ್ಯದಲ್ಲಿ 2 ಅರ್ಥಶಾಸ್ತ್ರ ಮತ್ತು ಕಾಮಶಾಸ್ತ್ರ ಅಂತ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಚತುರ್ವಿಧ ಪುರುಷಾರ್ಥಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಶಾಸ್ತ್ರ, ಅರ್ಥಶಾಸ್ತ್ರ, ಕಾಮಶಾಸ್ತ್ರ, ಮೋಕ್ಷಶಾಸ್ತ್ರ ಅಂತ ಶಾಸ್ತ್ರಗಳು 4 ಬಗೆಯಾದವು. ಅದರಲ್ಲಿ ಧರ್ಮಶಾಸ್ತ್ರ ಮತ್ತು ಮೋಕ್ಷಶಾಸ್ತ್ರದ 2ರ ಕಟ್ಟುಪಾಡಿನಲ್ಲಿ ಅರ್ಥಶಾಸ್ತ್ರ, ಕಾಮಶಾಸ್ತ್ರಗಳನ್ನು ಪ್ರತಿಯೊಬ್ಬರು ಅಧ್ಯಯನ ಮಾಡಬೇಕು. ಏನು ಚತುಷ್ಷಷ್ಟಿ ಕಲಾವಿದ್ಯಾ ಅಂತಿದೆ, 64 ಕಲಾವಿದ್ಯೆ ಆಯುರ್ವೇದವನ್ನು ಸೇರಿಸಿಕೊಂಡು ಆ ಚತುಷ್ಷಷ್ಟಿ ಕಲಾವಿದ್ಯಾ ಅದು ಅರ್ಥಶಾಸ್ತ್ರ, ಕಾಮಶಾಸ್ತ್ರಗಳಲ್ಲಿ ಸೇರಿಕೊಳ್ಳುವಂಥದ್ದು. ಅದು ಧರ್ಮಶಾಸ್ತ್ರ ಮತ್ತು ಮೋಕ್ಷಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದಲ್ಲ. ಆ ಮೋಕ್ಷಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿದ್ಯೆಗೆ ಅಧ್ಯಾತ್ಮ ವಿದ್ಯೆ ಅಂತ ಹೆಸರು. ಎಷ್ಟೆಷ್ಟು ವಿದ್ಯೆ ಇದೆಯೋ, ಧನುರ್ವೇದ ಇದೆ, ಆಯುರ್ವೇದ ಇದೆ, ಸ್ಥಾಪತ್ಯ ವೇದ ಅಂದರೆ ಶಿಲ್ಪಶಾಸ್ತ್ರ ಇದೆ, ಗಾಂಧರ್ವ ವೇದ ಅಂದರೆ ಸಂಗೀತ ಶಾಸ್ತ್ರ ಇದೆ. ಎಷ್ಟು ವಿದ್ಯೆಗಳಿದ್ದಾವೆ. ಅವೆಲ್ಲ ವಿದ್ಯೆಗಳಲ್ಲೂ ಕೂಡ ಶ್ರೇಷ್ಠವಾದ ವಿದ್ಯೆ ಅಧ್ಯಾತ್ಮ ವಿದ್ಯೆ. ಯಾಕೆ? ಅಧ್ಯಾತ್ಮ ವಿದ್ಯೆಯಲ್ಲಿ ನಾನು ನನ್ನ ವಿಭೂತಿ ರೂಪದಿಂದ ನಿಂತಿದ್ದೇನೆ. ಅಧ್ಯಾತ್ಮ ಅಂದರೆ ಈ ಆತ್ಮ ಅಂದರೆ ನಾವಲ್ಲ, ನಮ್ಮನ್ನೆಲ್ಲ ಮೀರಿದ ಶಕ್ತಿಯ ಬಗ್ಗೆ ಯಾವ ವಿಚಾರ ಚಿಂತನೆ ಇದೆಯೋ ಅದು ಅಧ್ಯಾತ್ಮ ಅಂತ ಕರೆಸಿಕೊಳ್ಳುತ್ತೆ. ಆತ್ಮವನ್ನು ಮೀರಿದ್ದು ಆತ್ಮನಃ ಅಧಿ ಅಧ್ಯಾತ್ಮ. ಆತ್ಮನ ಅಧಿಕೃತ್ಯ ವಿದ್ಯಮಾನ ವಿದ್ಯಾ ಅಧ್ಯಾತ್ಮ ವಿದ್ಯಾ. ಆತ್ಮ ಅನ್ನುವ ಶಬ್ದಕ್ಕೆ ಜೀವಾತ್ಮ ಅನ್ನೋದು ಎಷ್ಟು ಸರಿಯಾದ ಅರ್ಥವೋ ಪರಮಾತ್ಮ ಅನ್ನೋದು ಅದಕ್ಕಿಂತ ಹೆಚ್ಚು ಸರಿಯಾದ. ವೇದದಲ್ಲಿ ತಮೇವೈಕಂ ಜಾನಥ ಆತ್ಮಾನಂ, ಆ ಒಬ್ಬನೇ ಒಬ್ಬ ಆತ್ಮನನ್ನು ತಿಳ್ಕೊಂಡಪ್ಪ ಅಂತ ಹೇಳಿದರೆ ಆತ್ಮ ಅಂದರೆ ಪರಮಾತ್ಮ ಅಂತ ಅರ್ಥ. ಅಂತಹ ಪರಮಾತ್ಮನ ಬಗ್ಗೆ ಅಧಿ ಅಂದರೆ ಅದನ್ನು ಕುರಿತಾಗಿ ಯಾವ ವಿದ್ಯೆ ಇದೆ ಆ ಪರಮಾತ್ಮ ವಿಷಯಕವಾದ ವಿದ್ಯೆ ಅದು ನನ್ನ ವಿಭೂತಿ ಸ್ಥಾನವಾದದ್ದು. ಬೃಹತ್ಸಾಮ ತಥಾಸಾಮ್ನಾಂ ಗಾಯತ್ರಿ ಛಂದಸಾಮಹಂ ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರಃ. ಸಾಮದಲ್ಲಿ ಬೃಹತ್ ಅನ್ನುವ ಸಾಮದಲ್ಲಿ ನಾನು ನಿಂತಿದ್ದೇನೆ. ಛಂದಸ್ಸುಗಳಲ್ಲಿ ಗಾಯತ್ರಿ ಛಂದಸ್ಸು ನನ್ನದು ಅಂತ ದೇವರು ಹೇಳ್ತಾರೆ. ಅದರಲ್ಲಿ ಗಾಯತ್ರಿ ಛಂದಸ್ಸಿನ ಮಂತ್ರಕ್ಕೆ, ಗಾಯತ್ರಿ ಮಂತ್ರಕ್ಕೆ ಅಷ್ಟು ಗುಪ್ತತೆ, ಗುಖ್ಯತೆ, ಮಹತ್ವ, ಶ್ರೇಷ್ಠತೆ ಎಲ್ಲ ಬಂದದ್ದು ಅದು ಭಗವಂತ ಗಾಯತ್ರಿ ಛಂದಸ್ಸಿನಲ್ಲಿ ಗಾಯತ್ರಿ ಮಂತ್ರದಲ್ಲಿ ವಿಶೇಷ ಸ್ವರೂಪದಿಂದ ನಿಂತದ್ದರಿಂದ. ಅಷ್ಟೇ ಅಲ್ಲ, ಮಾಸಾನ ಮಾರ್ಗಶೀರ್ಷೋಹಂ, ಮಾಸಗಳು 12 ಮತ್ತು 12 ಅಂದರೆ ಸೌರ ಮಾಸಗಳು 12, ಚಾಂದ್ರ ಮಾಸಗಳು 12. ಆ ಚಾಂದ್ರ ಮಾಸದಲ್ಲಿ ಮಾರ್ಗಶೀರ್ಷ ಮಾಸದಲ್ಲಿ ನನ್ನ ವಿಭೂತಿ ರೂಪ ಇಟ್ಟಿದ್ದೇನೆ. ಈ ಗೀತಾ ಜಯಂತಿ ಮಾರ್ಗಶೀರ್ಷ ಮಾಸದಲ್ಲಿ ಬರುವುದಕ್ಕೂ
ದೇವರು ಮಾರ್ಗಶೀರ್ಷ ಮಾಸದಲ್ಲಿ ನನ್ನ ವಿಭೂತಿ ಅಂತ ಹೇಳುವುದಕ್ಕೂ ಅದು ಕಾಕತಾಳೀಯ ಇದೆ ಅಷ್ಟೇ. ಅದು ದೇವರು ಮಾರ್ಗಶೀರ್ಷ ಮಾಸಾನ ಮಾರ್ಗಶೀರ್ಷೋಷಂ ಅಂತ ಹೇಳಿದ್ದಾನೆ. ಆದ್ದರಿಂದ ಮಾರ್ಗಶೀರ್ಷ ಮಾಸದಲ್ಲೇ ಗೀತಾ ಜಯಂತಿ ಬರುತ್ತೆ ಅಂತ ಕಾರ್ಯಕಾರಣ ಭಾವ ಹೇಳಬೇಕು ಅಂತೀನಿ. ಅದೊಂದು ಕಾಕತಾಳಿ. ಆ ತಾಲವೃಕ್ಷದ ಮೇಲೆ ಕಾಗೆ ಓಡಿ ಬಂದು ಕೂತಿದಂತೆ. ಆ ಕಾಗೆ ಕೂತಂತೆ ತಡ ಒಂದು ತೆಂಗಿನಕಾಯಿ ಕೆಳಗಿದ್ದವನ ತಲೆಗೆ ಬಿತ್ತು. ಅದು ತಲೆಗೆ ತೆಂಗಿನಕಾಯಿ ಯಾಕೆ ಬಿತ್ತು ಅಂದರೆ ಕಾಗೆ ಬಂದು ಕೂತದ್ದಕ್ಕೆ ಅಂತ ಇನ್ನೊಬ್ಬರು ಹೇಳಬೇಕು ಶುರು ಮಾಡಿ. ನಿಜವಾಗಿ ಅಲ್ಲಿ ಕಾಗೆ ಕೂತದ್ದಕ್ಕೂ ತೆಂಗಿನಕಾಯಿ ಬಿದ್ದದ್ದಕ್ಕೂ ಸಂಬಂಧ ಇಲ್ಲ. ಕಾಗೆ ಬಂತು, ತೆಂಗಿನಕಾಯಿ ಬೀಳುವುದಕ್ಕೆ ಸಿದ್ಧವಾಗಿತ್ತು ಅಷ್ಟೇ. ಆದರೆ ಕಾಕಾಗಮನ ಮತ್ತು ತಾಲಪತನ ಅನ್ನುವುದು ಒಟ್ಟಿಗೆ ಹೇಗೆ ಉಂಟಾದದ್ದು ಅದನ್ನೇ ಕಾಕತಾಳೀಯ ಅಂತ ಕರೆಯುವುದು. ಆ ಕ್ರಮದಲ್ಲಿ ಈ ಮಾರ್ಗಶೀರ್ಷ ಅನ್ನುವುದು 12 ಮಾಸಗಳಲ್ಲಿ ಮೊದಲ ಮಾಸ. ನಾವಿವತ್ತು ಚೈತ್ರ ಮಾಸ ಮೊದಲನೆಯದು ಅಂತ ಹೇಳ್ತೇವೆ. ಅದು ವಸಂತ ಋತು ಚೈತ್ರ ಮಾಸದಲ್ಲಿ ಶುರುವಾಗ್ತದೆ ಅಂತ ಇಟ್ಟುಕೊಂಡು ನಾವು ಮೊದಲು ಅಂತ ಹೇಳುವುದೇ ಹೊರತು ವಸ್ತುಸ್ಥಿತಿಯಲ್ಲಿ ಆದಿಮಾಸ ಅಂತ ಹೇಳಿದರೆ ಮಾರ್ಗಶೀರ್ಷ ಮಾಸ. ಆದ್ದರಿಂದಲೇ ಕೇಶವ, ನಾರಾಯಣ, ಮಾಧವ ಮೊದಲಾದ ರೂಪಗಳಲ್ಲಿ ಮಾರ್ಗಶೀರ್ಷ ಮಾಸಕ್ಕೆ ನಿಯಾಮಕ ಕೇಶವ. ಮಾರ್ಗಶೀರ್ಷ, ಪೌಷ, ಮಾಘ, ಪಾಲ್ಗುಣ 5ನೇದ್ದು ಚೈತ್ರ ಅಲ್ವಾ? ಚೈತ್ರಕ್ಕೆ ಯಾರು? ಕೇಶವ, ನಾರಾಯಣ, ಮಾಧವ, ಗೋವಿಂದ. ಕೇಶವಾಯ ನಮಃ, ನಾರಾಯಣ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣವೇ ನಮಃ. ಚೈತ್ರ ಮಾಸ ನಿಯಾಮಕ ವಿಷ್ಣು, ವೈಶಾಖ ಮಾಸ ನಿಯಾಮಕ ಮಧುಸೂದನ. ಹಾಗಾದರೆ ಕೇಶವ ಎಲ್ಲಿಂದ ಶುರು? ಮಾರ್ಗಶೀರ್ಷದಿಂದ ಶುರು. ನಾಮಕರಣಾದಿಗಳನ್ನು ಮಾಡುವಾಗ ಮಾರ್ಗಶೀರ್ಷಾದಿ ಕ್ರಮ ಅಂತ ವಿಧಾನ ಮಾಡ್ತಾರೆ. ಮಾರ್ಗಶೀರ್ಷ ಮಾಸವನ್ನು ಮೊದಲು ಅಂತ ಇಟ್ಕೊಂಡು ಲೆಕ್ಕಾಚಾರ ಹಾಕಿ ಅಂತ ಹೇಳ್ತಾರೆ. ಶಾಸ್ತ್ರದಲ್ಲಿ ಮೊದಲನೆಯ ಮಾಸ ಮಾರ್ಗಶೀರ್ಷ ಮಾಸ. ಆ ದೃಷ್ಟಿಯಿಂದ ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರಃ. ಇದು ಮುಗಿಯುವುದಿಲ್ಲ ಅಂತ ನಮಗೆ ನಿಮಗೆ ಗೊತ್ತಾದದ್ದಲ್ಲ, ಕೃಷ್ಣನಿಗೆ ಗೊತ್ತಾಯಿತು. ನನ್ನ ಬಗ್ಗೆ ನಾನು ಹೇಳಿ ಮುಗಿಯುವುದಿಲ್ಲ ಅಂತ ದೇವರು ಹೇಳ್ತಾನೆ. ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಅರ್ಜುನ, ನನ್ನ ವಿಭೂತಿ ರೂಪವನ್ನು ಹೇಳಿ ಮುಗಿಸುವುದಿಲ್ಲ. ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ. ನನ್ನ ವಿಭೂತಿಗೆ ಕೊನೆ ಇಲ್ಲ ಆದ್ದರಿಂದಲೇ ಮೊದಲೂ ಇಲ್ಲ. ಹಾಗಾದರೆ ಕೆಲವು ಒಂದು ನೀನು ಕೇಳಿದೆಯಲ್ಲ ಅಂತ ಕೆಲವು ಉದ್ದೇಶತಃ ಹೇಳಿದ್ದೇನೆ. ವಸ್ತುತಃ ಲೋಕದಲ್ಲಿ ಯಾವುದು ವಿಭೂತಿಮತ್ತಾದಂತಹ ಕೆಲಸ ಮಾಡ್ತದೋ, ವಿಶಿಷ್ಟವಾದ ಕೆಲಸವನ್ನು ಮಾಡುವ ವಿಶಿಷ್ಟ ಸಾಮರ್ಥ್ಯ ಯಾವ್ಯಾವುದರಲ್ಲೂ ಕಾಣಿಸುತ್ತೋ ಅವೆಲ್ಲವೂ ನನ್ನ ವಿಭೂತಿಯ ಸ್ಥಾನ ಅಂತ ತಿಳ್ಕೋ. ಅಥವಾ ಬಹುನೈತೇನ ಕಿಂಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಅಥವಾ ಇದನ್ನು ಬಿಡಿಸಿ ಹೇಳುವುದು ಯಾಕೆ ಅರ್ಜುನ? ನಾನು ಸಮಗ್ರ ಪ್ರಪಂಚವನ್ನು ವ್ಯಾಪಿಸಿ ಪ್ರಪಂಚವನ್ನು ನನ್ನ ಹಿಡಿತದಲ್ಲಿಟ್ಟು ನಡೆಸ್ತಾ ಇದ್ದೇನೆ ಅಂತ ತಿಳ್ಕೊ. ಇಷ್ಟು ಹೇಳಿ ಓಂ ತತ್ಸತ್ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಕೃಷ್ಣಾರ್ಜುನ ಸಂವಾದೆ ವಿಭೂತಿಯೋಗೋ ನಾಮ 10ಮ ಅಧ್ಯಾಯ. ಒಟ್ಟು 10ನೇ ಅಧ್ಯಾಯದಲ್ಲಿ 2 ವಿಷಯಗಳನ್ನು ಕೃಷ್ಣ ಹೇಳಿದ್ದಾನೆ. ನಮಗೆ ಏನೇನು ಭಾವಗಳು, ಅದು ಬುದ್ಧಿ, ಜ್ಞಾನ, ಅಸಮೋಹ, ಯಾವ ಭಯ, ಅಭಯ, ದುಃಖ, ಸುಖ, ಈ 16 ಭಾವಗಳು ಕೂಡ ಆ ಭಗವಂತನಿಂದಲೇ ಉಂಟಾಗುವುದು. ಆ ಭಗವಂತ ಹೊರಗೆ ನಿಂತುಕೊಂಡು ಇದನ್ನು ಮಾಡುವುದಲ್ಲ, ನಮ್ಮ ಒಳಗೇ ನಿಂತುಕೊಂಡು ಅಂತಹ ಭಾವಗಳನ್ನು ಹುಟ್ಟಿಸ್ತಾನೆ ಅಂತ. ಭಾವಪ್ರದ ಭೂತ ಭಾವನ, ಭೂತಾತ್ಮ ಭೂತ ಭಾವನ ಅಂತ ಹೇಳ್ತೇವೆ. ಭೂತಗಳು ಅಂದರೆ ನಾವೆಲ್ಲ. ಈ ಭೂತಗಳಿಗೆ ಭಾವ ಅಂತ ಹೇಳಿದ್ರೆ ಈ 16 ವಿಧವಾದ ಭಾವಗಳನ್ನು ನಯತಿ ತಂದು ಹಾಕ್ತಾನೆ. ಅದರಿಂದ ಅವರಿಗೆ ಭೂತ ಭಾವನ ಅಂತ ಹೆಸರು. 2ನೇ ಅಂಶದಲ್ಲಿ ತನ್ನ ವಿಭೂತಿ ರೂಪಗಳನ್ನು ಬಿಡಿಸಿ ಹೇಳ್ತಾನೆ. ಅನಂತಶ್ಚ ಅಸ್ಮಿನಾಗಾನ ಅಂತಾನೆ, ಸರ್ಪಾಣಾಮಸ್ಮಿ ವಾಸುಕಿ ಅಂತ ಹೇಳ್ತಾನೆ. ವಿಭೂತಿ ರೂಪಗಳನ್ನು ಹೇಳಿ ಕೊನೆಗೆ ಇದು ಹೇಳಿ ಮುಗಿಯುವುದಿಲ್ಲ, ಸಾಮಾನ್ಯವಾಗಿ ಹೇಳ್ತೇನೆ. ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮತ್ ಊರ್ಜಿತಂ ಏವವ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ ಅಂತ ತನ್ನ ವಿಸ್ತೃತವಾದ ವಿಭೂತಿಯನ್ನು ಸಂಕ್ಷಿಪ್ತ ವಾಕ್ಯದಲ್ಲಿ ಮುಗಿಸಿ, ಈ ವಿಭೂತಿ ರೂಪವನ್ನು ನೀನು ತಿಳಿದು ಎಲ್ಲಿ ನನ್ನ ವಿಭೂತಿ ಇದೆ ಅಲ್ಲಿಂದ ಹೆಚ್ಚಿನ ಕೆಲಸ ಆಗ್ತದೆ, ಅದು ಉಳಿದದ್ದಕ್ಕಿಂತ ಶ್ರೇಷ್ಠವಾಗುವುದಕ್ಕೆ ನಾನು ಕಾರಣ ಅನ್ನುವುದನ್ನು ತಿಳಿಸ್ತಾನೆ. ಈ ವಿಭೂತಿ ಯೋಗದ ಬಗ್ಗೆ ಕೆಲವೊಂದು ವೇದಾಂತದ ಸೂಕ್ಷ್ಮಗಳಿದ್ದಾವೆ. ಅದನ್ನು ಸ್ವತಃ ಶ್ರೀಮನ್ಮಧ್ವಾಚಾರ್ಯರು ಭಾಷ್ಯ ತಾತ್ಪರ್ಯಗಳಲ್ಲಿ ವಿವರಣೆ ಮಾಡ್ತಾರೆ. ನಕ್ಷತ್ರಾಣ ಮಹಂ ಶಶಿ ಅಂದರೆ ನಕ್ಷತ್ರಗಳಲ್ಲಿ ನಾನು ಚಂದ್ರ ಅಂತ ಹೇಳ್ತಾನೆ. ಆವಾಗ ನಿಮಗೆ ಸಂಶಯ ಬರ್ಬೋದು, ಕೃಷ್ಣನಿಗೆ ಅಷ್ಟು ಗೊತ್ತಿರಲಿಲ್ಲ, ಚಂದ್ರ ನಕ್ಷತ್ರ ಅಲ್ಲ ಅನ್ನೋ ವಿಷಯವೂ ಗೊತ್ತಿಲ್ಲ ಅವರಿಗೆ ಅಂತ ಅನಿಸ್ಬೋದು. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಅದು ವಿಜಾತೀಯ. ನಕ್ಷತ್ರಗಳ ಮಧ್ಯದಲ್ಲಿ ನಾನು ಶಶಿ ಅಂದರೆ ಶಶಿ ನಕ್ಷತ್ರ ಅಂತ ಅರ್ಥ ಅಲ್ಲ. ನಕ್ಷತ್ರಗಳ ಜೊತೆಗಿರುವ ಚಂದ್ರ, ಆ ಚಂದ್ರನಲ್ಲಿ ಅಂತ ಮಹತ್ವ ಬರುವುದಕ್ಕೆ ನನ್ನ ವಿಭೂತಿಯಲ್ಲಿರುವುದು ಕಾರಣ ಅಂತ ಅರ್ಥವೇ ಹೊರತು ಚಂದ್ರನೂ ಒಂದು ನಕ್ಷತ್ರ ಅಂತ ಕೃಷ್ಣ ಹೇಳಿದ್ದಲ್ಲ ಅಂತ ಇದನ್ನೆಲ್ಲ ಆಚಾರ್ಯರು ತನ್ನ ಭಾಷ್ಯದಲ್ಲಿ
ಆ ಎಲ್ಲ ಸೂಕ್ಷ್ಮ ವಿಷಯಗಳಿಗೆ ಹೋಗದೆ ಮೇಲಿನ ಮಟ್ಟದ ಅರ್ಥವನ್ನಷ್ಟೇ ನಾವು ಅಲ್ಪಕಾಲದಲ್ಲಿ ಅನುಸಂಧಾನ ಮಾಡಿದ್ದೇವೆ. ಇವತ್ತು ಗುರುವಾರ ಆದ್ದರಿಂದ ರಾಯರ ರಥೋತ್ಸವಕ್ಕೆ ನಮ್ಮಿಂದ ವಿಳಂಬ ಆಗಬಾರದು ಅನ್ನೋ ಕಾರಣದಿಂದ ಈ ಸಕಾಲದಲ್ಲಿ ನಾವು ಈ ಚಿಂತನೆಯನ್ನು ಭಗವಂತನಲ್ಲಿ ಗುರುವಂತರ್ಯಾಮಿಯಲ್ಲಿ ಸಮರ್ಪಣೆ ಮಾಡೋಣ. ಇಲ್ಲಿಗೆ ನಾವು 9 ಮತ್ತು 10ನೇ ಅಧ್ಯಾಯವನ್ನು ಎರಡು ಗಮನಿಸಿದ್ದೇವೆ. ನಾಳೆಯಿಂದ 11ನೇ ಅಧ್ಯಾಯವನ್ನು ಮತ್ತೆ ಮುಂದಿನ ವಿದ್ವಾಂಸರು ತಮ್ಮ ಮುಂದೆ ವಿಶ್ವರೂಪ ದರ್ಶನವನ್ನು ತೆಗೆದು ಇಡತಕ್ಕಂಥವರಿಗೆ ನಾವು ಮಾಡಿದ ಶ್ರವಣದಿಂದ, ಅದು ಮಾರ್ಗಶೀರ್ಷ ಮಾಸದ ಈ ಪರ್ವಕಾಲದಲ್ಲಿ ನಡೆಸಿದ ಶ್ರವಣದಿಂದ ಗೀತಾಚಾರ್ಯನಾದ ಭಗವಂತ ಕೃಷ್ಣ ಮಧ್ವಪತಿ ಗೋಪಾಲಕೃಷ್ಣ ಅನುಗ್ರಹೋನ್ಮುಖನಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಅವಕಾಶವನ್ನು ಕೊಟ್ಟಂಥ ಹಿರಿಯರಿಗೆ ಶ್ರೀಕೃಷ್ಣಾಚಾರ್ಯರಿಗೆ ಪ್ರೀತಿಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಿ ನನ್ನ 4 ಮಾತುಗಳನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್.